ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಸರ್ಕಾರ ನಡೆಸುವ ಪ್ರವೇಶ ಪರೀಕ್ಷೆ ಮೂಲಕ ಉತ್ತೀರ್ಣರಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗಾಗಿ ಅವಂತಿ ಕ್ಲಾಸಸ್ ಕೋಚಿಂಗ್ ಸೆಂಟರ್ಗೆ ಆಯ್ಕೆಯಾದ ಪರೀಕ್ಷಾರ್ಥಿಗಳಿಗೆ ನಿಯಮದ ಪ್ರಕಾರ ತರಬೇತಿ ನೀಡದೆ ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಂಡು ಮೋಸ ಮಾಡುತ್ತಿರುವ ಸದರಿ ಸಂಸ್ಥೆ ವಿರುದ್ಧ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಮತ್ತು ಅವರ ಭ್ರಷ್ಟಾಚಾರವನ್ನು ಖಂಡಿಸಿ ಈ ಸದರಿ ಸಂಸ್ಥೆ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಈ ಸದರಿ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಎದುರು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಹೂವಿನ ಅರ್ಪಣೆ ಮಾಡುವ ಮೂಲಕ ನಮ್ಮ ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ನಾವು ಇವತ್ತೆಲ್ಲ ನಮ್ಮ ಸಹೋದ್ಯೋಗಿ ಮತ್ತು ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಘಟಕ ವತಿಯಿಂದ ನಾವು ವಿಜೃಂಭಣೆಯಿಂದ ಇವತ್ತು ಪ್ರೊಟೆಸ್ಟ್ ನ್ಯಾಯಯುತವಾಗಿ ದೊರಕಲಿ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮೂಲಕ ನಾವು ರ್ಯಾಲಿ ಮೂಲಕ DDO ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಮನವಿಯನ್ನು ಕೊಡಲು ಹೊರಟಿದ್ದೇವೆ. ಎಲ್ಲಿವರೆಗೂ ಹೋರಾಟ, ಏಕಕ್ಕಾಗಿ ಹೋರಾಟ, ಮೋಸ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. We want justice, we want justice, we want justice. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಭ್ರಷ್ಟ ಅಧಿಕಾರಿಗಳಿಗೆ we want ಬೇಕೇ ಬೇಕು, ರಾಷ್ಟ್ರ ಸಮಾಜ ಕಲ್ಯಾಣ ಅಧಿಕಾರಿಗೆ, ರಾಷ್ಟ್ರ ಸಮಾಜ ಕಲ್ಯಾಣ ಅಧಿಕಾರಿಗೆ ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, we want ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಸಮಾಜ ಕಲ್ಯಾಣ ಅಧಿಕಾರಿಗೆ, ಭ್ರಷ್ಟ ಕರಪ್ಷನ್ ಸಮಾಜ ಕಲ್ಯಾಣ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು, ಅವಂತಿ ಕೋಚಿಂಗ್ ಸೆಂಟರ್ಗೆ, ಅವಂತಿ ಕೋಚಿಂಗ್ ಸೆಂಟರ್ಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, we want ಬೇಕೇ ಬೇಕು, ಬೇಕೇ ಬೇಕು, ಭ್ರಷ್ಟ ಸಮಾಜ ಕಲ್ಯಾಣ ಅಧಿಕಾರಿಗೆ, ಭ್ರಷ್ಟ ಸಮಾಜ ಕಲ್ಯಾಣ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು, ಅವಂತಿ ಕೋಚಿಂಗ್ ಸೆಂಟರ್ಗೆ, ಅವಂತಿ ಕೋಚಿಂಗ್ ಸೆಂಟರ್ಗೆ ಸರ್ಕಾರಕ್ಕೆ ಮೋಸ ಮಾಡಿ ಅವಂತಿ ಕೋಚಿಂಗ್ ಸೆಂಟರ್ ತೆಗೆದಿರುವಂತ ಅದರ ನಿರ್ದೇಶಕರಿಗೆ, ಕೇಳದಾಗಿರುತ್ತಿರುವಂತ ಸಮಾಜ ಕಲ್ಯಾಣ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು, ರಾಷ್ಟ್ರ ಸಮಾಜ ಕಲ್ಯಾಣ ಅಧಿಕಾರಿಗೆ, ರಾಷ್ಟ್ರ ಸಮಾಜ ಕಲ್ಯಾಣ ಅಧಿಕಾರಿಗೆ ಬೇಕೇ ಬೇಕು, ಕೇಳದಾಗಿರುತ್ತಿರುವಂತ ಸಮಾಜ ಕಲ್ಯಾಣ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು, ರಾಷ್ಟ್ರ ಸಮಾಜ ಕಲ್ಯಾಣ ಅಧಿಕಾರಿಗೆ, ರಾಷ್ಟ್ರ ಸಮಾಜ ಕಲ್ಯಾಣ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು, we want ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ
ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಒಂದು PETC ಅನ್ನುವ ಇಲಾಖೆ ಇದೆ. ಆ ಒಂದು ಸಂಸ್ಥೆಯ ಮೂಲಕ ಈ ಒಂದು ವಿಜಯಪುರ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅಂತೇಳಿ ಆ PETC ಲಾಂಗ್ ಟರ್ಮ್ ಅದು ಇರ್ತಕ್ಕಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೂ KS ಆಗಿರ್ಬೋದು, IAS ಆಗಿರ್ಬೋದು, RRB ಆಗಿರ್ಬೋದು, SSB ಆಗಿರ್ಬೋದು, ಇವೆಲ್ಲ ಉಳ್ತಕ್ಕಂಥ ಎಲ್ಲ ಏನು ಕೋರ್ಸ್ ಇದಾವಲ್ಲ ಆ ಕೋರ್ಸ್ಗಳಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಕೆಲಸ ಈ PETC ಇಲಾಖೆ ಮಾಡ್ತದೆ. ಆ PETC ಎಂಥ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತದೆಪ್ಪ ಅಂತಂದರೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಆ ಒಂದು ಇಲಾಖೆ ಮೂಲಕ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಗೆ ಟೆಂಡರನ್ನು ಅನೌನ್ಸ್ ಮಾಡಿ ಆ ಟೆಂಡರ್ ಮೂಲಕ ಆ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡಬೇಕಂತೇಳಿ ಆ ಉದ್ದೇಶ ಇರ್ತಕ್ಕಂಥ ಒಂದು PETC. ಆ ಟೆಂಡರ್ ಕೊಟ್ಟ ತಕ್ಷಣ ಆ ಟೆಂಡರ್ ತೊಗೊಂಡಂಥ ಸಂಸ್ಥೆದವರಾಗಿರ್ಬೋದು, ಆ ಸಂಬಂಧಪಟ್ಟಂಥ ಸಂಸ್ಥೆ ಇಲಾಖೆದವರಾಗಿರ್ಬೋದು, ಸಮಾಜ ಕಲ್ಯಾಣ ಅಂಡರ್ ಒಳಗಡೆನೆ ಅವರ ಒಂದು ವಿವೇಚನೆ ಮೇರೆಗೆ ಕೆಲಸ ನಡೆಸ್ತಕ್ಕಂಥದ್ದು ಆ ಒಂದು ಗೈಡ್ಲೈನ್ಸ್ ಪ್ರಕಾರ ಕಾನೂನಿದೆ. ಬಟ್ ಇಲ್ಲಿ ಏನಾಗ್ತಾ ಇದೆಪ್ಪ ಅಂತಂದರೆ ಈ ಒಂದು ನಮ್ಮ ವಿಜಯಪುರದಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ ಅವಂತಿ ಕ್ಲಾಸಸ್ ಅಂತಕ್ಕಂಥ ಒಂದು ಫೌಂಡೇಶನ್ಗೆ ಒಂದು ಸಂಸ್ಥೆಗೆ ಈ ಎಲ್ಲ ಟ್ರೈನಿಂಗ್ ಸೆಂಟರ್ನ ವಿದ್ಯಾರ್ಥಿಗಳನ್ನ 120 ವಿದ್ಯಾರ್ಥಿಗಳನ್ನ RRB ಆಗಿರ್ಬೋದು, KS ಆಗಿರ್ಬೋದು, ಮತ್ತು C ಗ್ರೂಪ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಎಲ್ಲ ಸೆಕ್ಷನ್ನಲ್ಲಿ ಪಾಸಾಗಿ ಪ್ರವೇಶ ಪರೀಕ್ಷೆಯಲ್ಲಿ ಪಾಸಾಗಿ ಸೆಲೆಕ್ಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಬಟ್ ಇನ್ನೊಂದು ದುರದೈವ ಏನಪ್ಪ ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಆ ಅವಂತಿ ಅಂತಕ್ಕಂಥ ಕೋಚಿಂಗ್ ಸೆಂಟರೇ ಇಲ್ಲ. ನಾನು ನಿನ್ನೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಫೋನ್ ಮೂಲಕ ಕೇಳಿದೆ ನಾನು, ಸರ್ ನಮ್ಮಲ್ಲಿ ಒಂದು ಅವಂತಿ ಅನ್ನೋ ಕೋಚಿಂಗ PETC ಇಲಾಖೆಯಿಂದ 120 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ, ಆ ಅವಂತಿ ಕೋಚಿಂಗ್ ವಿಜಯಪುರಲ್ಲಿ ಐತೆ ಅಂತ ಕೇಳಿದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ನಮ್ಮ ಮುಂದೆನೇ ಇದ್ದಾರೆ. ಆ ಅವಂತಿ ಅಂತಕ್ಕಂಥ ಕೋಚಿಂಗ್ ನಮ್ಮ ಬಿಜಾಪುರಲ್ಲಿ ಇದ್ದಿದ್ದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅವ್ರ ಮುಂದ್ಗಡೆನೇ ಹೇಳ್ತಾ ಇದ್ದೀನಿ, ಬೇಕಾದ್ರೆ ನಮ್ಮ ತಲೆ ರೆಕಾರ್ಡ್ ಕೂಡ ಇದಾವೆ. ಅದಕ್ಕಾಗಿ ನಾವು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಆ ಒಂದು ಪ್ರವೇಶ ಪರೀಕ್ಷೆ ಆಗಿ ಅವರ ತಂದೆ ತಾಯಿ ಕನಸಾಗಿರ್ಬೋದು, ವಿದ್ಯಾರ್ಥಿಗಳ ಕನಸಾಗಿರ್ಬೋದು, ಆ ಕನಸನ್ನು ನನಸು ಮಾಡ್ಕೊಳ್ಳೋ ಸಲುವಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಪ್ರವೇಶ ಪರೀಕ್ಷೆಯನ್ನು ಬರೆದು ಆಯ್ಕೆ ಆದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಲ್ಲ ಈ ಇಲಾಖೆದವರು. ಆ ಒಂದು ಭ್ರಷ್ಟ ಇಲಾಖೆ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಈ ಒಂದು ಭ್ರಷ್ಟ ಇವತ್ತಿಂದಲ್ಲ, ಹೋದ ವರ್ಷ ಕೂಡ ನಾವು ಈ ಒಂದು ಟಾರ್ಗೆಟ್ ಸಂಸ್ಥೆ ಇದೇ ರೀತಿ ಕೆಲಸ ಮಾಡಿತ್ತು. ಯಾವುದೇ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಳ್ಳಾರ್ದೆ ಮೋಸ ಮಾಡಿರ್ತಕ್ಕಂಥದ್ದು, ಮತ್ತು ಸರ್ಕಾರಕ್ಕೇ ಚೀಟಿಂಗ್ ಮಾಡಿ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿರ್ತಕ್ಕಂಥದ್ದು, ಪ್ರತಿಯೊಂದು ಡಾಕ್ಯುಮೆಂಟ್ ಸಮೇತ ಇದೇ ಆಫೀಸ್ ಮುಂದೆ ಹೊಯ್ಕೊಂಡಿದ್ವಿ ನಾವು. ಬಟ್ ಯಾವ ಅಧಿಕಾರಿ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಆ ಒಂದು ಟ್ರೈನಿಂಗ್ ಸೆಂಟರ್ ಏನು ಟಾರ್ಗೆಟ್ ಇದೆ ಆ ಸಂಸ್ಥೆ ಜೊತೆ ಕೊಲಾಬ್ರೇಟ್ ಆಗಿ ಭ್ರಷ್ಟಾಚಾರ ಮಾಡೋದ್ರೊಳಗಡೆ ತಾವು ಕೂಡ ವಿಲೀನರಾದರು. ಅದು ಆಯಿತು ಬಿಡಪ್ಪ ಅಂತಂದರೆ ಆ ಟೆಂಡರ್ ಆದರೂ ಕೂಡ ಮತ್ತೆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅದೇ ಇಲಾಖೆಗೆ ಮತ್ತೆ ಈ ವರ್ಷನೂ ಕೂಡ ಟೆಂಡರ್ ಕೊಟ್ಟರು. ಅದು ಕೂಡ ಈ ಒಂದು ಇಲಾಖೆಯ ದುರ್ದೈವ ಇಲ್ಲ, ಈ ಒಂದು ಭ್ರಷ್ಟ ಅಧಿಕಾರಿಯ ದುರಾಡಳಿತ ನಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು. ಆದರೆ ಇವತ್ತು ನಾವು ನಮ್ಮ ಮುಂದೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ತಮಗೆ ನಮ್ಮ ವಿದ್ಯಾರ್ಥಿ ಪರಿಷತ್ ಮುಂದೆ ಒಂದು ಮನವಿ ಕೂಡ ಮಾಡ್ಕೋತೀವಿ. ನೀವು ಇವತ್ತು ನಮ್ಗೆ ಅವಂತಿ ಕೋಚಿಂಗ್ ಏನು ಟೆಂಡರ್ ಆಗಿದೆಯಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇದಾವೆ ನಮ್ಮ ಹತ್ರ, ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಇದಾವೆ. ಈ ಒಂದು ಸರ್ ಮೊದಲು ಕೇಳಿ, ಈ ಒಂದು ಸರ್ ನಮ್ಮ ಸರ್ ಮಾತಾಡೋಕ್ಕೆ ಬಂದಿದ್ದೀವಿ. ಬಟ್ ನಾನು ಕನ್ಫ್ಯೂಸ್ ಮಾಡ್ತೀನಿ. ಇವತ್ತು ನೀವೇನಾದರೂ ಈ ವಿಜಯಪುರ ಜಿಲ್ಲೆಯಲ್ಲಿ ಅವಂತಿ ಕೋಚಿಂಗ್ ಅಂತ ತೋರಿಸ್ಬಿಟ್ರೆ, ನಮಗೆ ಲೈವ್ ಒಳಗೆ ಎಲ್ಲ ನ್ಯೂಸ್ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ, ಆ ಕೋಚಿಂಗ್ ತೋರಿಸಿ ಕ್ಲಾಸ್ ನಡೆದಿದ್ದು ಎಲ್ಲ ಡಾಕ್ಯುಮೆಂಟ್ಸ್ ನಮ್ಗೆ ಕೊಟ್ರಪ್ಪ ಅಂತಂದ್ರೆ ನಾವೇ ನಿಮಗೆ ಚಿರಋಣಿ ಆಗಿರ್ತೀವಿ. ಮತ್ತು ನಾ ಎಲ್ಲರಿಗೂ ಕೂಡ ಘೋಷಿಸ್ತಾ ಇದ್ದೀನಿ ಇವತ್ತು ನಮ್ಮ ವಿದ್ಯಾರ್ಥಿ ಪರಿಷತ್ ಮೂಲಕ, ವಿಜಯಪುರ ಜಿಲ್ಲೆಯಲ್ಲಿ PETCಯಿಂದ ಏನು ಸಂಸ್ಥೆ ಟೆಂಡರ್ ಕೊಟ್ಟಿದ್ದಾರಲ್ಲ, ಆ ಅವಂತಿ ಕೋಚಿಂಗ್ ಯಾರಾದರೂ ಹುಡುಕಿ ಕೊಟ್ರಪ್ಪ ಅಂದರೆ ಬಿಜಾಪುರಲ್ಲಿ ಅದು ವಿದ್ಯಾರ್ಥಿ ಪರಿಷತ್ತಿಂದ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ. ವಿದ್ಯಾರ್ಥಿ ಪರಿಷತ್ ಮೂಲಕ 1 ಲಕ್ಷ ರೂಪಾಯಿ ನಾವು ಬಹುಮಾನವನ್ನು ಕೊಡ್ತೀವಿ. ಬಟ್ ಇವತ್ತು ಅಧಿಕಾರಿಗಳು ನಮಗೆ ತೋರಿಸ್ಬೇಕು ಲೈವ್ ಒಳಗಡೆ, ಎಲ್ಲ ಮಾಧ್ಯಮ ಮಿತ್ರರು ಮುಂದೆನೇ ಆ ಅವಂತಿ ಕೋಚಿಂಗನ್ನು ತೋರಿಸ್ಬೇಕು.
ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದಾರಲ್ಲ, ಎಷ್ಟು ಟ್ರೈನಿಂಗ್ ತಂದಿದ್ರ ಅವ್ರನ್ನೆಲ್ಲರೂ ಕೂಡ ನಮ್ಗೆ ತೋರಿಸ್ಬೇಕು ಸರ್. ಅದೇ ನಮ್ಮ ವಿಚಾರ. ಅಲ್ಲಿವರೆಗೂ ನಾವು ನಮ್ಗೆ ಅವಂತಿ ಕೋಚಿಂಗ್ ತೋರಿಸುವವರೆಗೂ, ಆ ಒಂದು ನ್ಯಾಯ ಸಿಗುವವರೆಗೂ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ. ನಮಗೆ ಆ ನ್ಯಾಯ ಸಿಗಬೇಕು. ಯಾಕಪ್ಪ ಅಂದರೆ ಆ ದುಡ್ಡು ನಮಗದು, ನಮ್ಮ ಇಲಾಖೆದು. ಪ್ರತಿಯೊಂದು ನಮ್ಮ ಜನ ಈ ದೇಶಕ್ಕಾಗಿ ದುಡಿದು ಮಾಡಿ ತೆರಿಗೆ ಕಟ್ಟಿರ್ತಕ್ಕಂಥ ಹಣ ಇವತ್ತು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಾವು ಎಷ್ಟು ತೊಗೋತಾ ಇದ್ದಾರೆ, ಯಾವಷ್ಟು ದುಡ್ಡು ತೊಗೋತಾ ಇದ್ದಾರೆ, ಅಷ್ಟು ದುಡ್ಡು ತೊಗೋತಾ ಇದ್ದಾರೆ ಅಂತೇಳಿ ಇವತ್ತು ಎಲ್ಲರೂ ಕೂಡ ನಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ದುಡ್ಡನ್ನು ಯಾವ ರೀತಿ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರ ಅಂತಕ್ಕಂಥದ್ದು ಎಲ್ಲ ಇವತ್ತು ಇಡೀ ರಾಜ್ಯದ ಜನತೆಗೆ ನಾವು ತೋರಿಸ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಬೇಡಿಕೆ ಒಂದೇ, ನಾವು ಇವತ್ತು ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ. ಇವತ್ತು ನ್ಯಾಯದ ಪರವಾಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು, ಈ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ಬೋದು, ನಿಮ್ಗೆಲ್ಲರಿಗೂ ಕೂಡ ಒಂದು ಉದ್ದೇಶ ನಾನು ಹೇಳ್ತೀನಿ, ಇದರಲ್ಲಿ ನಿಮಗೂ ಕೂಡ ಪಾಲುದಾರಿದೆ. ನೀವೇನಾದರೂ ಈ ಒಂದು ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿ ಏನಪ್ಪ ಅಂತಂದರೆ, ನಾವು ಅಮರಾಂತಿಕ ಉಪವಾಸ ಸತ್ಯಾಗ್ರಹವನ್ನು ಇವತ್ತಿನಿಂದನೇ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಸಮಾಜ ಕಲ್ಯಾಣ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಕೂಡ ನಾವು ಮನವಿ ಕೂಡ ಮಾಡ್ಕೋತಾ ಇದ್ದೇವೆ. ಇಲ್ಲಪ್ಪ ಅಂತಂದರೆ ನಾವು ನೇರವಾಗಿ ಉಸ್ತುವಾರಿ ಸಚಿವರು ಮನೆಗೆ ಗೆರವು ಹಾಕ್ತೀವಿ. ಸದ್ಯ ನಮಗೆ ಕೋಚಿಂಗ್ ತೋರಿಸ್ಬೇಕು ಅಷ್ಟೇ. ಆ ಸಂಸ್ಥೆಯವ್ರು ಯಾರಿದಾರೋ ಅವ್ರು ನಮ್ಮ ಮುಂದೆ ಕರೆಸ್ಬೇಕು. ಆ ಸಂಸ್ಥೆ ಹೆಡ್ ಯಾರಿದಾರ, ಡೈರೆಕ್ಟರ್ ಯಾರಿದಾರ, ಸಿಬ್ಬಂದಿಗಳು ಯಾರಿದಾರ, ಆ ಸಂಸ್ಥೆ ಡಾಕ್ಯುಮೆಂಟ್ಸ್ ಏನಿದಾವು ಅವೆಲ್ಲವೂ ಕೂಡ ನಮಗೆ ಹೇಳ್ರಿ. ನಾವು ಈ ಒಂದು ಹೋರಾಟವನ್ನು ಕೈ ಬಿಡ್ತೀವಿ. ಅಲ್ಲಿವರೆಗೂ ನಾವೇನು ಮಾತಾಡೋದಿಲ್ಲ ನಿಮ್ಮ ಜೊತೆ. ಆ ಒಂದು ಸಂಸ್ಥೆ ಅಧ್ಯಕ್ಷರಾಗಿರ್ಬೋದು, ಸಂಬಂಧಪಟ್ಟವ್ರು ಕರ್ಕೊಂಬರೋವರೆಗೂ ನಿಮ್ಮ ಜೊತೆ ಯಾವುದೇ ವಾದಕ್ಕೆ ನಾವು ಇಳಿಯೋದಿಲ್ಲ. ಸ್ಪಷ್ಟವಾಗಿ ನಾನು ಹೇಳ್ತೀನಿ, ನಮಗೆ ಆ ಕೋಚಿಂಗ್ ತೋರಿಸ್ಬೇಕು ಲೈವ್ ಒಳಗಡೆ. ಇಲ್ಲ ಅವ್ರನ್ನೆಲ್ಲರೂ ವಿದ್ಯಾರ್ಥಿಗಳಾಗಿರ್ಬೋದು, ನಡೀತಾ ಇದೆಲ್ಲ ಕೋಚಿಂಗ, ಅವ್ರೆಲ್ಲರೂ ನಮ್ಮ ಮುಂದೆ ಕರ್ಕೊಂಬಂದು ನಿಂದಿರ್ಸ್ಬೇಕು. ಸಾಕ್ಷಿ ಸಮೇತ ನಮಗೆ ತೋರಿಸಿದಾಗ ಮಾತ್ರ ಈ ಹೋರಾಟವನ್ನು ಕೈ ಬಿಡ್ತೇವೆ. ನೇರವಾಗಿ ಹೇಳ್ತೀನಿ ನಾನು. ಈಗಾಗಲೇ ಲಾಸ್ಟ್ ಇಯರು ಈ ಟಾರ್ಗೆಟ್ ಕೋಚಿಂಗ್ ಕ್ಲಾಸ್ ಏನು ಹಿಡಿದ್ರಲ್ಲ, ಅವ್ರ ಪೇಮೆಂಟನ್ನು ತಡೆ ಹಿಡಿಲಿಕ್ಕೆ ಮತ್ತು ಆ ಸಂಸ್ಥೆಯನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಲಿಕ್ಕೆ ನಾವು ಲಾಸ್ಟ್ ವರ್ಷನೇ ವರದಿ ಮಾಡಿದ್ದೀವಿ. ನಾವು ಯಾವುದೇ ಕೋಚಿಂಗ್ ಕ್ಲಾಸಿನ ಪರ ಇಲ್ಲ. ನಮ್ಮ ಇಲಾಖೆಯಿಂದ ಏನು ಮಕ್ಕಳು ಆಯ್ಕೆ ಮಾಡಿ ಕಳಿಸ್ತೀವಿ, ಆ ಮಕ್ಕಳಿಗೆ ಸರಿಯಾದ ನ್ಯಾಯ ಒದಗಿಸಿಕೊಡುವಂಥದ್ದೇ ನಮ್ಮ ಇಲಾಖೆ ಕೆಲಸ ಆಗಿರ್ತದೆ. ಲಾಸ್ಟ್ ಇಯರ್ ಆದರೂ ಮಿಡ್ಲ್ ಬಂದ ಮೇಲೆ ನಮಗೆ ಇವರು ವರದಿ ಕೊಟ್ಟರು, ಕೊನೆಗೆ ಇವ್ರು ಸರಿಯಾಗಿ ಕೊಟ್ಟಿಲ್ಲ, ಅವ್ರ ಪೇಮೆಂಟನ್ನು ತಡೆ ಹಿಡಿಬೇಕು ಮತ್ತು ಆ ಸಂಸ್ಥೆನ ಬ್ಲಾಕ್ ಲಿಸ್ಟಿಗೆ ಹಾಕಬೇಕಂತೇಳಿ ನಾವು PETC ಲಾಸ್ಟ್ ಇಯರ್ ಕೂಡ ವರದಿ ಮಾಡಿದ್ದೀವಿ. ಇವರಿಗೂ ಅದರ ಒಂದು ಕಾಪಿ ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ ಅಂತ ಏನಿಲ್ಲ, ಕೊಟ್ಟಿದ್ದೀರಿ. ಬಟ್ ಟೆಂಡರ್ ಹೆಂಗಾಗಿ ಸರ್ ಅವ್ರಿಗೆ ಈ ವರ್ಷ ಟೆಂಡರ್ ಅಲ್ಲ, ನನ್ನ ರಿಪೋರ್ಟಲ್ಲಿ ನೀವು ಇವತ್ತು ನಿಮ್ಗೆ ನನ್ನ ರಿಪೋರ್ಟ್ ಇದೆ ಕೊಡ್ತೀನಿ. ನನ್ನ ರಿಪೋರ್ಟ್ ಯಾವುದೇ ಸರ್ ಈಗ ಅದು ಎಲ್ಲಿದೆ ಅದು ಟ್ರೈನಿಂಗ್ ಸ್ಕೂಲ್ ಎಲ್ಲಿದೆ? ಅದೇ ಸರ್, ನೀವು ಇಲ್ಲಿ ಟಾರ್ಗೆಟ್ ಕೋಚಿಂಗ್ ಕ್ಲಾಸ್ ಎಲ್ಲಿದೆ ಸರ್ ಅದು? ಇಲ್ಲಿ ಇದ್ರ ಹತ್ರ ನಡೆಸ್ತಾರೆ, ಬಾಗಲಕೋಟ್ ಕ್ರಾಸ್ ಅಲ್ಲಿ ನಡೆಸ್ತಾರೆ. ಅಲ್ಲಿ ಇದೆಯಾ ಈಗ? ಇದೆಯಾ? ಟಾರ್ಗೆಟ್ ಇದೆ. ಅಲ್ಲಿದೆ, ಹೋಗೋಣ. ಅವಂತಿ ಇಲ್ಲ ಸರ್, ಅಲ್ಲಿ ತೋರಿಸ್ತಾರಲ್ಲ ಅವರು, ಇದೆ ಅಂತ ಹೇಳ್ತಾರೆ. ಟಾರ್ಗೆಟ್ ಇದೆ, ಟಾರ್ಗೆಟ್ ಅವ್ರಿಗೂ ಗೊತ್ತಿದೆ. ಅವ್ರ ಅವಂತಿ ಭ್ರಷ್ಟಾಚಾರ ಐತೆ ಸರ್. ಅಲ್ಲ, ನಾವು ಹೋರಾಟ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ವರ್ಷ ಅವಂತಿಗೂ ಟೆಂಡರ್ ಆಗಿದೆ. ಅವ್ರು ಹೇಳಿ ಅವ್ರು ಉತ್ತರ ಅಕ್ಷಯ್, ಸಮಾಧಾನ. ಒಂದು ಏನಂತಂದ್ರೆ ಅವಂತಿ ಮತ್ತೆ ನಮ್ಮ ಟಾರ್ಗೆಟ್ ಕೋಚಿಂಗ್ ಕ್ಲಾಸ್ ಎರಡೂ ಕೂಡಿ ನಮ್ಮ ಬಿಜಾಪುರಕ್ಕೆ ಅವು ಸೆಂಟರ್ಗಳು ಕೊಟ್ಟಿದ್ದಾರೆ ಅನ್ನೋದು ನಂಗೆ ನೈಟ್ ಒಬ್ರು ವಾಟ್ಸಪ್ ಹಾಕಿದ ಮೇಲೆ ಗೊತ್ತಾಗಿದ್ದು. ಅದು ವಿಜಾಪುರದಲ್ಲಿ ಐತೆ ಅನ್ನೋದು ಅವಂತಿ ಕ್ಲಾಸ್. ಗಮನಕ್ಕೆ ಇಲ್ಲ, ನನ್ನ ಗಮನಕ್ಕೂ ಇಲ್ಲ. ಅದು ಅವಂತಿ ಕ್ಲಾಸಿನ ಬಗ್ಗೆ ನನಗೂ ಮಾಹಿತಿ ಇರಲಿಲ್ಲ. 2-3 ಸತಿ ನಂಗೆ ಅಕ್ಷಯ್ ಕೇಳಿದ್ರು. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅದರಲ್ಲಿ ಏನಿಲ್ಲ. ಇವಾಗ ಏನು ಹೇಳ್ತಾ ಇದ್ದಾರೆ ಅಲ್ಲ, ನೀವು ಇಲಾಖೆಯ ನಾವು ಮಾತಾಡುವಾಗ ಅಲ್ಲ, ನಮ್ದು ಒಂದು ಪ್ರಶ್ನೆ ಏನಿದೆ, ತಾವು ಇಲಾಖೆ ಪ್ರಮುಖರು ಹೌದು ತಾನೆ, ತಾವು ಇಲಾಖೆ ಉಪನಿರ್ದೇಶಕರು ತಾನೆ, ನಿಮಗೆ ಗಮನಕ್ಕೆ ಅದು ಇಲ್ಲ ಅಂತಂದ್ರೆ ಹೆಂಗೆ ಸರ್? ಇದು ಅದು PETCಯಿಂದ ಆರ್ಡರ್ ಆಗುತ್ತೆ. ನಿಮ್ಮ ಸೆಕ್ಷನ್ ಬರುತ್ತಲ್ವಾ, ನಿಮ್ಮ ಸ್ಫೂರ್ತಿ ಬರುತ್ತೆ, ಇನ್ಸ್ಪೆಕ್ಷನ್ಗೆ ನಮಗೆ ಬರುತ್ತೆ. ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀತಿದ್ರೆ ನಾವಾಗಲಿ ನಮ್ಮ ಸಹಾಯಕ ನಿರ್ದೇಶಕರಾಗಲಿ ಅದು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಹಾಕ್ಬೇಕು ಅವರಿಗೆ. ನಮ್ಮ ಅಧೀನಕ್ಕೆ ಬರುತ್ತೆ. ಬಟ್ ನನಗೆ ಅದು ರನ್ ನನಗೆ ಗೊತ್ತಿರಲಿಲ್ಲ. ನಿನ್ನೆ ಇವ್ರು ಹೇಳಿದ ಮೇಲೆ ಗೊತ್ತಾಯಿತು. ಅಲ್ಲಿ ನೋಡೋಣ, ಇವಾಗ ಇವರು ಇದು ತೊಗೊಂಡು ನಾನು ಅಲ್ಲಿಗೆ ಹೋಗ್ತೀನಿ ಆ ಕೋಚಿಂಗ್ ಕ್ಲಾಸ್ ಹತ್ರ. ಎಷ್ಟು ಮಕ್ಳು ಅದಾರ ವಿತ್ ಪ್ರೂಫು, ಅಥವಾ ನಾವು ಹೋದಾಗ ಎಷ್ಟು ಮಕ್ಳು ಸಿಗ್ತಾರ ಅಥವಾ ಸಿಗ್ತಾರೋ ಇಲ್ಲೋ ಅದನ್ನ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನು ನಾನು PETCಗೆ ರಿಪೋರ್ಟ್ ಮಾಡ್ತೀನಿ. ಸರ್, ನಾವಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ನಿಂದ 3 ಸಾರಿ ನಾವಲ್ಲಿ ಕೋಚಿಂಗ್ ಸೆಂಟರ್ಗೆ ವಿಸಿಟ್ ಮಾಡಿದ್ವಿ. ಅವಾಗ ಕೂಡ ಅವರು ಅದೇ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಿಮಗೆ 3-4 ತಿಂಗಳಿಂದ ನಿಮ್ಮ ಗಮನಕ್ಕೆ ಬರಲಿಲ್ಲ ಸರ್ ಅದು? ಮತ್ತೆ ಇಲ್ಲಿ ಎಷ್ಟು ಕೋಚಿಂಗ್ ಸೆಂಟರ್ ಕೊಟ್ಟಿದ್ದಾರೆ, ಏನಿದ್ದಾರೆ ಅನ್ನೋ ಗಮನಕ್ಕೆ ನಿಮಗೆ ಬರಬೇಕಾಗಿತ್ತು. ಅಲ್ಲ, ಅದರ ಪ್ರಮುಖರು ಯಾರಿದ್ದಾರೆ ಅವ್ರಿಗೆ ಕರೆ ಮಾಡಿಬಿಟ್ಟು ಮಾತಾಡಿ ಏನಿದೆ ಅನ್ನೋದು ಅವ್ರ ಎದುರಿಗೆ ಕ್ಲಾರಿಫಿಕೇಶನ್ ಮಾಡಿ. ಅದು ಯಾರಿದ್ದಾರೆ ಪ್ರಮುಖರು, ಯಾರಿದ್ದಾರೆ? ಸತ್ಯಶ್ರೀ ಮೇಡಮ್ ಅಂತಿದ್ದಾರೆ. ಅವ್ರಿಗೆ ಕರೆಸ್ಬಿಟ್ಟು ಮಾತಾಡಿಸಿ. ನೀವೇ ಮೈ ಮೇಲೆ ಹಾಕೋತೀರಿ ನಾವು? ಯಾಕಂದ್ರೆ ನೀವು ಇಲ್ಲಿ ಯಾರಿದ್ದಾರೆ ಪ್ರಮುಖರು ಇದ್ದಾರೆ, ಅವ್ರನ್ನ ಕರೆಸಿ. ಅಲ್ಲ, ಇಲ್ಲಿ ನಮ್ಮ ಯಾರೋ ಭಂಡಾರಿ ಮಠ ನಡೆಸ್ತಾರೆ ಅಂತ ಹೇಳಿ ನೀವು ಟೆಂಟ್ ಮತ್ತೊಬ್ರು ಅವರೇ ಟೆಂಟ್ ಮತ್ತೊಬ್ರು ಕ್ಲಾಸ್
ವಿದ್ಯಾರ್ಥಿ ಪರಿಷತ್ನಿಂದ ಅಲ್ಲಿ 3 ಸಾರಿ ನಾವು ಭೇಟಿ ಕೊಟ್ಟಿದ್ದೇವೆ. ಅವರು ನಮಗೆ ರಿಪೋರ್ಟ್ ಕೊಡ್ತಾ ಇಲ್ಲ. ನಿನ್ನೆ ಒಬ್ಬೊಬ್ಬರು ವಿದ್ಯಾರ್ಥಿಗಳು ಇಂಡಿವಿಜುವಲ್ ಕರೆ ಮಾಡಿ ಕೇಳಿದಾಗ ಏನದ ನಾವು ಕ್ಲಾಸಿಗೆ ಹೋಗಿದ್ವಿ, ಕ್ಲಾಸಿಗೆ ಹೋದ್ರೆ ಬೆದರ್ಸ್ ಮಾಡಿ ಕಳಿಸ್ತಾರೆ, ಒಂದು ಬುಕ್ಸ್ ಕೊಡಲ್ಲ, ಒಂದು ನೋಟ್ಸ್ ಇಲ್ಲ. ಮಧ್ಯಾಹ್ನದ ಈಗ ಸರ್ಕಾರದ ಅನುದಾನ ವ್ಯರ್ಥ ಅಂದಂಗೆ ಕೇಳ್ರಿ, KS ಇದ್ದು ಈಗ ನೀವು KS ಓದಿ ಸಾಹೇಬ್ರೆ, KS ಸಿಲೆಬಸ್ PC ಸಿಲೆಬಸ್ ಒಂದೇ ಇರ್ತದೆ. ಒಂದೇ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒತ್ತಟ್ಟೆ ಕುಂದಿರ್ತಾರತ್ತ. ಹಂಗಾದ್ರೆ ವಿದ್ಯಾರ್ಥಿಗಳು ಹೆಂಗೆ ಅಭ್ಯಾಸ ಮಾಡ್ಬೇಕು ಅವ್ರು ಒಂದೇ ಸಲ? ಈಗ ತಮ್ಮದ ತಾವೇನು ಅದನ್ನ ಅವಂತಿ ಕ್ಲಾಸ್ ತಗೊಂಡಿರಿ ಅಂತ ಹೇಳ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ತಗೊಂಡು ನಮ್ಮ ಆಫೀಸ್ ಕಡೆ ಬರ್ತೀವಿ. ಇದು ಸರ್ ತೋರಿಸ್ಬೇಕು ನಮಗದು ಈ ಸದ ಅವಂತಿ ಕೋಚಿಂಗ್ ಎಲ್ಲಿದೆ ತೋರಿಸ್ಬೇಕು ಸರ್. ಈ ಸದ ಲೈವ್ ಅಲ್ಲಿ ನಮಗೆ ತೋರಿಸ್ಬೇಕು, ದಾಖಲೆ ಎಲ್ಲರೂ ಸೃಷ್ಟಿ ಮಾಡ್ಬೋದು ಸರ್. ಇಲ್ಲಿ ನಮ್ಮಲ್ಲಿ ಕ್ಲಾಸ್ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ರು. ಅದಕ್ಕೆ ತಮ್ಮದು ಏನು ದಾಖಲೆಗಳದಾವ ತಗೊಂಡ್ಬಂದು ಆಮೇಲೆ ಈ ದಾಖಲೆಗಳನ್ನು ವೆರಿಫಿಕೇಶನ್ ಮಾಡಿ ನಾವು ಅಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಕಡೆ ಬರ್ತೀವಿ. ಏನು ನಡೆಸ್ತೀರಿ ಏನು ಅನ್ನೋದು ಅದೊಂದು ನಮ್ಗೆ ಇದು ಮಾಡಾಕ್ರಿ ನೈಟ್ ಬರ್ತಾರಂತ ಅವರು. ನಮ್ಮದೇನು ಸರ ಹೋದ ವರ್ಷ ಕೂಡ ಟಾರ್ಗೆಟ್ ಎಷ್ಟು ಮೋಸ ಮಾಡಿದ್ರೆ ನಿಮ್ಗೆ ಗೊತ್ತಿತ್ತು. ಬಟ್ ಅವರು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ರಲ್ಲ, ನಿಮ್ ಗಮನಕ್ಕಿದೆ. ಈ ಸಲ ಇವರು ಅಂದ್ರೆ ನಂತರ ಯಾವುದು ಕಳಿಸಿಲ್ಲ, ಬಟ್ ರೆಡಿ ಮಾಡಿದ್ರಲ್ಲ, ಬ್ಲಾಕ್ ಲಿಸ್ಟ್ ಹಾಕಿ ಸುಳ್ಳು ದಾಖಲಾತಿನ ರೆಫರ್ ಮಾಡಿ ಸರ್ ಪಟ್ಟಿ ದಾಖಲೆಗಳನ್ನ ರೆಡಿ ಮಾಡಿದ್ರಲ್ಲ, ನಿಮ್ಗೆ ಗೊತ್ತದಲ್ಲ, ಗಮನಕ್ಕದಲ್ಲ. ಹೋದ ವರ್ಷ ದಾಖಲೆಗಳನ್ನು ಅವರು ಅವ್ರಿಗೆ ಕೊಟ್ಟಿರ್ತಾರೆ, ಅದೇ ಕೊಟ್ಟಿರ್ತಾರ. ಬಟ್ ನಿಮ್ ಗಮನಕ್ಕೆ ಬಂದಿದೆಯಲ್ಲ ರಿಪೋರ್ಟ್ ಹೋಗಿ ಸರ್, ಹೋದ ವರ್ಷ ನಿಮ್ ಗಮನಕ್ಕೆ ಬಂದಿದೆಯಲ್ಲ, ನಾವೆಲ್ಲ ಹೇಳಿದ್ವಲ್ಲ ನಿಮ್ಗೆ. ತಡೆ ಹಿಡಿಲಿಕ್ಕೆ ಮತ್ತು ಬ್ಲಾಕ್ ಇಲ್ಲ ಲಿಸ್ಟ್ ಅದು ಕೇಳ್ತಾರೆ ಸರ್, ಅದು ನಂಗೆ ಗೊತ್ತಿದೆ. ಹೋದ ವರ್ಷ ಪಟ್ಟಿ ದಾಖಲಾತಿ ನಾವು ತೋರಿಸಿದ್ವಲ್ಲ, ನಿಮ್ ಗಮನಕ್ಕೆ ತರಿಸಿದ್ವಲ್ಲ. ಬಟ್ ಈ ವರ್ಷ ಇವರು ಪಟ್ಟಿ ದಾಖಲಾತಿನೂ ಕೊಡ್ತಾರ. ಅದಕ್ಕೆ ಏನು ವ್ಯತ್ಯಾಸ ಇಲ್ಲ ಸರ್, ಎಲ್ಲರೂ ಇದು ದೊಡ್ಡ ಸ್ಕ್ಯಾಮ್ ಇದೆ ಸರ್. ಇದು ಟೋಟಲಿ ಭ್ರಷ್ಟಾಚಾರ ಮಾಡಲಿಕ್ಕೆ, ವಿದ್ಯಾರ್ಥಿಗಳನ್ನ ಹಾಳು ಮಾಡಲಿಕ್ಕೆ, ಅವ್ರ ಜೀವನವನ್ನು ಹಾಳು ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಒಂದು ಸ್ಕ್ಯಾಮ್ ಸರ್ ಇದು. ಇಡೀ ರಾಜ್ಯದಲ್ಲಿ ಇವ್ರದೇ ಆದಂಥ ಒಂದು ಸರೌಂಡಿಂಗ್ ಟೀಮ್ ಇದೆ. ಎಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೇ ಕೆಲಸ ಮಾಡ್ತಾರೆ ಇವರು. ಇದು ಒಂದೇ ಬರೀ ನಮ್ಮ ಬಿಜಾಪುರದ ಅಷ್ಟೇ ಅಲ್ಲ, ಈ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದು ಒಂದು ಸ್ಕ್ಯಾಮ್ ಆಗಿ ಇವರೆಲ್ಲರೂ ಕೂಡ ಕೂಡ್ಕೊಂಡು ಸರ್ಕಾರಕ್ಕೆ ಮೋಸ ಮಾಡುವಂಥದ್ದು, ಚೀಟಿಂಗ್ ಮಾಡೋದಂಥದ್ದು ಅಧಿಕಾರಿಗಳ ನೇತೃತ್ವದಲ್ಲೇ ಮಾಡ್ತಾರೆ ಸರ್. ಪ್ರತಿ ಜಿಲ್ಲೆಯಲ್ಲೂ ಅಧಿಕಾರಿಗಳ ನೇತೃತ್ವದಲ್ಲೇ ಇವರು ಚೀಟಿಂಗ್ ಮಾಡ್ತಕ್ಕಂಥ, ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಸರ್. ಇಲ್ಲ ಸರ್, ಸರ್ ನಾನು ಹೋದ ವರ್ಷ ನಿಮ್ ಮುಂದೆ ಸ್ಟ್ರೈಕ್ ಮಾಡಿದೆ, ಎಷ್ಟೋ ಸಲ ಮೀಟಿಂಗ್ ಮಾಡಿದ್ವಿ. ಬಟ್ ಏನಾಯ್ತು ಸರ್, ಏನಾಯ್ತು ಹೇಳಿ, ಏನಾಯ್ತು ಕಾನೂನು, ಏನಾಯ್ತು, ಏನು ಕ್ರಮ ಏನಾಯ್ತು ಹೇಳಿ. ಮತ್ತೆ ಅಧಿಕಾರಿಗಳು ಹೋದ ಸಲ ನೀವು ಮಾಡಿದ್ರಲ್ಲ, ಕ್ರಮ ಆಯ್ತು ಅವ್ರ ಮೇಲೆ. ಹಳ್ಳಿ ಹೆಂಗ್ ಟೆಂಡರ್ ಕೊಟ್ಟರು ಸರ್, ಹಳ್ಳಿ ಹೆಂಗ್ ಕೊಟ್ಟರು ಟೆಂಡರ್? ಮಾತಾಡ್ತಾ ಇದ್ದಾರೆ ಅವ್ರು, ಮಾತಾಡಕ್ಕೆ ಅವಕಾಶ ಕೊಡ ಅಂತ. ಈಗ ನಮ್ಮ ಕಡೆಯಿಂದ ಸ್ಟ್ರಿಕ್ಟ್ಲಿ ರಿಪೋರ್ಟ್ ಹೋಗಿದ್ದೇನು ಅಂತಂದ್ರೆ ಅವ್ರು ಪೇಮೆಂಟ್ ತಡೆ ಹಿಡಬೇಕು ಮತ್ತು ಅವ್ರನ್ನ ಬ್ಲಾಕ್ ಲಿಸ್ಟಿಗೆ ಹಾಕಬೇಕು. ಲಾಸ್ಟ್ ಇಯರ್ ಹೋಗಿ ಮತ್ತೆ PETC ಇಂದ ಅವರು ಅದನ್ನು ಹಾಕ್ಸ್ಕೊಂಡ್ಬಂದ್ರು. ನನ್ನ ಕಡೆಯಿಂದ ಯಾವುದೇ ಥರದ್ದು ನಾನು ಮತ್ತೆ ರಿಪೋರ್ಟ್ ಹಾಕೋದಾಗ್ಲಿ ಅದು ಯಾವುದು ಮಾಡಲಿಲ್ಲ. ನಾನೇನು ರಿಪೋರ್ಟ್ ಬಂದ ಮೇಲೆ ಒಂದ್ ಕಡೆ ನೀವು ಹೇಳ್ತಾ ಇದ್ದೀರಾ ರಿಪೋರ್ಟ್ ಹಾಕಿದ್ದೀನಿ ಅಂತ ಹೇಳ್ತೀರಿ, ಅದು ಬಂದಿದೆ ಇಲ್ಲ ಅನ್ನೋದು ನನ್ಗೆ ಗೊತ್ತೇ ಇಲ್ಲ ಅಂತೀರಾ. ಟಾರ್ಗೆಟ್ ಬಂದಿದೆ ಅನ್ನೋದು ನನ್ಗೆ ಗೊತ್ತಿದೆ. ಅವಂತಿ ಹೇಳ್ತಾ ಇರೋದು ಅವ್ರು, ಅವಂತಿ ಬೇರೆ ಟಾರ್ಗೆಟ್ ಬೇರೆ. ಸರ್ ಅವಂತಿ ಕೋಚಿಂಗ್ ಸ್ಟಾರ್ಟ್ ಆಗಿ ಎಷ್ಟು ತಿಂಗಳಾಯ್ತು ಸರ್? ಅಲ್ಲ ನನಗೆ ನೀವು ಹೇಳಿ ಸರ್, ಅವಂತಿ ಕೋಚಿಂಗ್ ಸ್ಟಾರ್ಟ್ ಆಗಿ ಎಷ್ಟು ತಿಂಗಳಾಯ್ತು ಸರ್? ಮಾಮೂಲಿ ನಮ್ಮ ಕ್ಲಾಸ್ಗಳು ಸ್ಟಾರ್ಟ್ ಆಗಿ ನೀವು ಒಂದ್ಸರಿ ವಿಸಿಟ್ ಕೊಡ್ಬೇಕು ಅನ್ನೋದು ನಿಮ್ ಗಮನಕ್ಕೆ ಬರ್ಬೇಕಲ್ಲ ಸರ್? ನನ್ನ ಗಮನಕ್ಕೆ ಅವಂತಿನೇ. ಮತ್ತೆ ಹೆಂಗ್ರಿ ಸರ್, ನೀವು ನಿರ್ದೇಶಕರಾಗಿ ನಿಮ್ ಗಮನಕ್ಕೆ ಬರ್ಲಿಲ್ಲ ಅಂದ್ರೆ ಹೆಂಗ್ ಸರ್ ಇದು? ನನ್ನ ಗಮನಕ್ಕೆ ಅವಂತಿ ಕ್ಲಾಸ್ ಇಲ್ಲ. ಇವ್ರು ಮತ್ತೆ ಅದ್ರ ಇನ್ಚಾರ್ಜ್ ಯಾರು ಸರ್? ಅದ್ರ ಇನ್ಚಾರ್ಜ್ ಯಾರು ಇಲ್ಲಿ ಜಿಲ್ಲಾದಾಗ? ಇನ್ಚಾರ್ಜ್ ಅಂತ ಇರೋದಿಲ್ರಿ, ನಾವು ರಿಪೋರ್ಟಿಂಗ್ ನಿಮ್ಗೆ ಸಮಾಜ ಕಲ್ಯಾಣ ಇದ್ದಾಗ ವಿದ್ಯಾರ್ಥಿಗಳು ಹೋಗಿರ್ತಾರಲ್ಲ ಸರ್? ಆಯ್ಕೆಯಾಗಿ ಬಂದಿಲ್ಲ ಸರ್. ಆಯ್ಕೆಯಾಗಿ ಬಂದರೆ ಸೆಪ್ರೇಟ್ ಮಾಡಿ ನಮ್ಗೆ ಏನು ಸವಲತ್ತು ಕೊಡ್ಬೇಕು ಸರ್, ಏನೂ ಕೊಟ್ಟಿಲ್ಲ ಸರ್ ಅವರು. ಮತ್ತು ಸರ್ ಈಗ ನಾವು ಬುಕ್ಸ್ ಕೇಳ್ಬೇಕು, ಬುಕ್ಸು ಕೊಡೋದು ಕೇಳಿದ್ರೆ ಸರ್ ಅವರು ಅವ್ರು ನಮ್ಗೆ ಯೂಸ್ ಇಲ್ಲ ಬುಕ್ ಕೊಟ್ಟರು ಸರ್. ಬಟ್ ಅವ್ರು ನಾವು ಬ್ಯಾಡ ಸರ್, ಇವು ಆಲ್ರೆಡಿ ಅದಾವ್ರು ಸರ್, ನಮ್ಮ ಬಳಿ ಬ್ಯಾಡ ಸರ್ ಅಂದು ಅದ್ರ ಸಲಹೆ ಸರ್ ಅವಂತಿದವರು ಸರ್ ನಮಗೆ ಫೋನ್ ಹಚ್ತಾರೆ, ಬ್ಲಾಕ್ ಮೇಲ್ ಮಾಡೋದು, ನಮಗೆ ಬೈಯೋದ್ರು ಸರ್, ಅವಾಜ್ ಶಬ್ದಗಳಿಂದ ಎಲ್ಲ ಇದು ಮಾಡಾಕ್ತಾರೆ ಸರ್. ಅವ್ರ ಹೆಸರು ಏನೋ ಐತೆ ಸರ್, ಅವ್ರದ್ದು ಅವರೆಲ್ಲ ನಮಗೆ ಸ್ವಲ್ಪ ವಿದ್ಯಾರ್ಥಿಗಳು ಹೆಂಗೆ ಎದುರಿಸ್ಯಾರ ನೋಡಿ, ವಿಚಾರ ಮಾಡಿ ಇಷ್ಟ ಸರ್. ಸರ್ ಅವರೆಲ್ಲ ನಮ್ಗೆ ಅಂಜಿಕೆ ಹಾಕೋದು, ಬೈಯೋದು ಎಲ್ಲ ಮಾಡಿರಿ ಸರ್. ಮತ್ತು ಇವ್ರಿಗೆ ನಾವು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ನಮ್ಗೇನು ಇದು ಮಾಡ್ತಿರಲ್ಲ ಸರ್, ನಮ್ಗೇನು ರೆಸ್ಪಾನ್ಸ್ ಇಲ್ಲಿ ಆಗಿರ್ತಕ್ಕಂಥ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈ ಅವಂತಿ ಕೋಚಿಂಗ್ ಅಂತೇಳಿ ಟೆಂಡರ್ ಆಗಿದೆ ಸರ್. ಈ ವಿದ್ಯಾರ್ಥಿಗಳು ನಮ್ಗೆ ಟೆಂಡರ್ ಆಗಿದೆ, ನಮ್ಗೆ ಸೆಲೆಕ್ಟ್ ಆಗಿದ್ದೀವಿ, ನಮಗೆ ಕೋಚಿಂಗ್ ಕೊಡ್ರಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಕೋಚಿಂಗ್ ಸೆಂಟರ್ ಇದೆ. ಆ ಕೋಚಿಂಗ್ ಸೆಂಟರ್ ಹೆಸರು ಹೇಳಂಗಿಲ್ಲ, ಅಲ್ಲಿ ಹೇಳಿರ್ತೀನಿ, ಫೋನ್ ಮಾಡಿ ಹೇಳಿರ್ತೀನಿ, ಅಲ್ಲಿ ಹೋಗಿ ಕಲೀರಿ ನೀವು. ಇದು ಈ ತರ ಸರ್ ನಾನು ಹೇಳಿರ್ತೀನಿ, ಅಲ್ಲಿ ಒಂದು ಕೋಚಿಂಗ್ ಇದೆ, ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ಕಲೀರಿ. ಬೇರೆ ಕಡೆ ಅಂದ್ರೆ ಇಲ್ಲಿ ಬಿಜಾಪುರಲ್ಲಿ ಕೆಲವೊಂದು ಬೇರೆ ಕೋಚಿಂಗ್ ಸೆಂಟರ್ ಇದಾವೆ ಸರ್, ಅವ್ರ ಹೆಸರು ಹೇಳಕ್ ಹೋಗಲ್ಲ ನಾನು. ಆ ಕೋಚಿಂಗ್ ಒಳಗಡೆ ಇವ್ರು ಕಳಿಸ್ತಾರತ್ತ. ಅಂದ್ರೆ ಈ ಟೆಂಡರ್ ಆಗಬೇಕಾದ್ರೆ ನಮಗೆ ಕೋಚಿಂಗ್ ಇದೆ, ನಮ್ಮ ಲೈಬ್ರರಿ ಇದೆ, ನಮ್ಮಲ್ಲಿ ಸಫಿಷಿಯೆಂಟ್ ಟೀಚರ್ ಸ್ಟಾಫ್ ಇದೆ ಅಂತೇಳಿ ಟೆಂಡರ್ ತೊಗೊಂಡಿರ್ತಾರೆ. ಬಟ್ ಇಲ್ಲೇನಾಗಿದೆ, ಟೆಂಡರ್ ತೊಗೊಂಡು ಆ ವಿದ್ಯಾರ್ಥಿಗಳು ನಮಗೆ ಟೆಂಡರ್ ಆಗಿದೆ ಸರ್, ನಮಗೆ ಕೋಚಿಂಗ್ ಸೆಲೆಕ್ಷನ್ ಆಗಿದೆ ಅಂತ ಹೋದ್ರೆ ಅಲ್ಲಿ ಒಬ್ರು ಯಾರೋ ಒಂದು ಕೋಚಿಂಗ್ ಕೇಳಿರ್ತೀನಿ, ಅಲ್ಲಿ ಹೋಗಿ ಕಲೀರಿ ನೀವು, ಅವ್ರಿಗೆಲ್ಲ ನಾನು ಹೇಳಿರ್ತೀನಿ ಅಂತೇಳಿ. ಅಂದ್ರೆ
ಯಾವ ರೀತಿ ದುರ್ಬಳಕೆ ಆಗ್ತದೆ ಇಲ್ಲಿ ನಾವು ಪಾಯಿಂಟ್ ಔಟ್ ನೋಟ್ ಮಾಡ್ಕೋಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ರೂಲ್ಸ್ ಏನು ಗೈಡ್ಲೈನ್ಸ್ ಫಾಲೋನೇ ಮಾಡ್ತಿಲ್ಲ. ಏನೋ ಸೆಲೆಕ್ಷನ್ ಆಗ್ತಾರೆ, ಒಂದು ಅವಂತಿ ಕೋಚಿಂಗ್ ಸೆಲೆಕ್ಷನ್ ಮಾಡ್ತಾರೆ, ಯಾವುದೋ ಇಲ್ಲಿ ಹೇಳಿರ್ತಾರ ಅಲ್ಲಿ ಹೋಗಿ ಕಲಿಬೇಕು ಇವರು. ಅದು ಬ್ಯಾಚ್ ವೈಸ್ ಹೆಂಗಿರ್ತಪ್ಪ ಅಂತಂದರೆ ಬ್ಯಾಚ್ ವೈಸ್ ಟ್ರೈನಿಂಗ್ ಕೊಡಬೇಕು ಅವರು. ಈ KS ಬೇರೆ ಕೊಡಬೇಕು, ಬ್ಯಾಂಕಿಂಗ್ ಬೇರೆ ಕೊಡಬೇಕು, SSC ಬೇರೆ ಕೊಡಬೇಕು, ಎಲ್ಲ ಮಿಕ್ಸ್ ಮಾಡಿ. ಅದು ಏನು ಸಂಬಂಧ ಇಲ್ಲ, ಸೂತಿರಲ್ಲ, ಅವ್ರ ಸಬ್ಜೆಕ್ಟ್ ಯಾವುದು ಗೊತ್ತಿಲ್ಲ, ಅವ್ರಿಗೆ ಸಿಲೆಬಸ್ ಹೇಳಬೇಕು ಮೊದಲೇ. ಇದೇ ಸಿಲೆಬಸ್ ಇದೆ, ಇಷ್ಟು ಸಬ್ಜೆಕ್ಟ್ ಇದೆ, ಇಷ್ಟು ಲೆಕ್ಚರ್ಸ್ ನಿಮಗೆ ಇಷ್ಟು ಬರ್ತಾರ, ಈ ಟೈಮ್ ಟೇಬಲ್ ಪ್ರತಿಯೊಂದು ಕೂಡ ಗೈಡ್ಲೈನ್ಸ್ ಪ್ರಕಾರ ಫಾಲೋ ಅಪ್ ಮಾಡಬೇಕು. ಅದು ಯಾವುದೂ ಕೂಡ ಇಲ್ಲಿ ಮಾಡಿಲ್ಲ. ಇದು ಟೋಟಲಿ ಭ್ರಷ್ಟಾಚಾರದ ಒಂದು ಕೆಲಸ ಅಂತೇಳಿ ನಾ ಇವತ್ತು ನೇರವಾಗಿ ಇದಕ್ಕೆ ಅಧಿಕಾರಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಸಚಿವರ ಮುಖಾಂತರನೇ ಭ್ರಷ್ಟಾಚಾರ ಆಗಿದೆ ಸರ್. ಅವರು ಯೋಚನೆ ಮೇರೆಗೆ ಅಷ್ಟು ಭ್ರಷ್ಟಾಚಾರ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆಗ್ತಿದೆ. ಇದೊಂದು ಗ್ಯಾಂಗೇ ಇದೆ ಸರ್. ಇದು ಈ ಥರ ಮಾಡುವಂಥ ಪ್ರತಿ ಜಿಲ್ಲೆಯಲ್ಲೂ ಒಂದು ಗ್ಯಾಂಗೇ ಇದೆ. ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಬೆಂಗಳೂರಲ್ಲ ಮೇಜರ್ ಮಣಿವಣ್ಣ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಅವ್ರ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. 2 ಸಲ ಅಪಾಯಿಂಟ್ಮೆಂಟ್ ತೊಗೊಂಡು ಮೀಟಿಂಗ್ ಕೂಡ ಮಾಡಿದ್ದೀನಿ. ಅಂದರೂ ಕೂಡ ಇವರು ಭ್ರಷ್ಟಾಚಾರ ಮತ್ತೆ ಪದೇ ಇದೇ ಮಾಡ್ತಾರಪ್ಪ ಅಂತಂದರೆ ಇವ್ರ ಉದ್ದೇಶ ಏನಾಗಿದೆ? ಸರ್ಕಾರದ ದುಡ್ಡು ಕೊಳ್ಳೆ ಹೊಡೆದೇ ಇವ್ರ ಉದ್ದೇಶ ಆಗಿದೆ. ಅದು ಬಿಟ್ಟರೆ ನಮ್ಮ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡಬೇಕು, ಒಳ್ಳೆ ಟ್ರೈನಿಂಗ್ ಕೊಡಬೇಕು, ಅವ್ರ ಭವಿಷ್ಯ ಕಟ್ಟಬೇಕಂತಕ್ಕಂಥದ್ದು ಇವ್ರ ಮನಸ್ಸಿನಲ್ಲೂ ಇಲ್ಲ. ಟೋಟಲಿ ಭ್ರಷ್ಟಾಚಾರ. ಅದು ಅಧಿಕಾರಿಗಳ ಸಮ್ಮುಖದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ. ಅಧಿಕಾರಿಗಳು ಎಷ್ಟು ಯೂಸ್ಲೆಸ್ ಆಗಿದಾರಪ್ಪ ಅಂತಂದ್ರೆ ಒಂದು ಕೋಚಿಂಗ್ ಸೆಂಟರ್ ಆರ್ಡರ್ ಆಗಿದೆ ಗೊತ್ತಿಲ್ಲ ಅಂತ ಯೂಸ್ಲೆಸ್ ಅಂತ ಕೆಲಸ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಡೀತಾ ಇದೆ. ನಮ್ಮ ದುಡ್ಡು ಅಷ್ಟು ಫೋಲ್ ಮಾಡ್ತಾ ಇದ್ದಾರೆ, ಅಷ್ಟು ನಮ್ಮ ದುಡ್ಡನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಈಗ ಈಗ ಅದು ಅವಂತಿ ಬಂದು ಎಷ್ಟು ತಿಂಗಳಾಯ್ತು ಸರ್? 3.5 ತಿಂಗಳಾಯ್ತು ಅಂತ ಹೇಳ್ತಾ ಇದ್ದಾರೆ ಸರ್. 3.5 ತಿಂಗಳ ಗಮನಕ್ಕೆ ಬಂದಿಲ್ಲ. ಈಗ ಏನು ಹೇಳ್ತಾ ಇದ್ದಾರೆ? ಸ್ಟಾರ್ಟ್ ಮಾಡಿದ್ದು ನಮ್ಮ ಗಮನಕ್ಕೆ ತಂದು ಮಾಡಿದ್ರಂದ್ರೆ ನಮ್ಗೆ ಗಮನಕ್ಕೆ ಬರ್ತಿತ್ತು. ಇಲ್ಲ ನಾವು ಇಂಥ ಬ್ರ್ಯಾಂಚಿಂದ ನಾವು ಇಲ್ಲಿ ತಂದಿದ್ದೀವಿ, ನಾವು ಇಂಥ ಡೇಟಿಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಅವ್ರು ನನ್ನ ಗಮನಕ್ಕೆ ಒಂದು ಇಂಟಿಮೇಷನ್ ಲೆಟರ್ ಕಳಿಸ್ಬೇಕು. ಆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ನಮ್ಗೆ ಕರಿಬೇಕು. ಆ್ಯಕ್ಚುಲಿ ಕ್ಲಾಸ್ ಇನಾಗ್ರೇಷನ್ ಕಾರ್ಯಕ್ರಮ ಕಂಪಲ್ಸರಿ ನಾನು ಕರೀಲಿಲ್ಲ ಅಂದ್ರೆ ನಮ್ಮ ಆ ಕೇಂದ್ರ ಸ್ಥಾನ PTC ನೀವಾರು ಸಂಪರ್ಕ ಮಾಡ್ಬೇಕಲ್ಲ. ಬಿಜಾಪುರದ ಎಲ್ಲಾದ್ರೆ ಬ್ರಾಂಚ್ ಸರ್ ನೀವಾರು ಅವ್ರು ನಿಮ್ಗೆ ಕಳಿಸಿಲ್ಲ, ಇಂಟಿಮೇಷನ್ ಕಳಿಸಿಲ್ಲ, ನೀವಾರು ಅಲ್ಲ, ಅವ್ರು ಸ್ಟಾರ್ಟ್ ಮಾಡ್ಯಾರ ಅನ್ನೋದೇ ಇಂಟಿಮೇಷನ್ ಇಲ್ಲ ನನಗೆ. ಅವ್ರ ಕ್ಲಾಸ್ ಸ್ಟಾರ್ಟ್ ಮಾಡ್ಯಾರ ಅಂತ ಇಂಟಿಮೇಷನ್ ಇದ್ರೆ ನಾನು ಮಾಡ್ಬಿಡ್ತಿದ್ದೆ. ಸರ್, ಈಗ ನಿಮ್ಮ ಗಮನಕ್ಕೆ ಬಂದಿದೆ, ಈಗ ಏನು ಅವ್ರ ಮೇಲೆ ಆಕ್ಷನ್ ತಗೋತೀರಿ? ಈಗ ನೋಡಿ, ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀನಿ. ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಎಷ್ಟು ವಿದ್ಯಾರ್ಥಿಗಳು ಕೋರ್ಸ್ ವೈಸ್ ಆಯ್ಕೆ ಆಗಿದ್ದಾರೆ, ಆಮೇಲೆ ಇವ್ರು ಕೋರ್ಸ್ ವೈಸ್ ನಡೆಸಿದಾರ ಇಲ್ಲೋ, ಅದಕ್ಕೆ ಸಂಬಂಧಪಟ್ಟ ಅವಂತಿ ಹೆಸರಲ್ಲಿ ಏನಿದೆ ಅಲ್ಲಿ ಡಾಕ್ಯುಮೆಂಟೇಷನ್ ಪ್ರತಿಯೊಂದು ಚೆಕ್ ಮಾಡ್ತೀವಿ. ಆ ಪ್ರಕಾರ ಅದು ಇಲ್ಲ ಅಂತಂದರೆ ನಾನು ನಮ್ಮ PETC ರಿಪೋರ್ಟ್ ಹಾಕ್ತೀವಿ. ಈ ಸರ್ ಈಗ ಅವಂತಿ ಕ್ಲಾಸಸ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಸರ್, ನಾವು ಆಯ್ಕೆ ಆದ ಬಳಿಕ ಸರ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತ ಅವಂತಿ ಆಯ್ಕೆ ಆದ ಬಳಿಕ ನಾವು ಇಲ್ಲಿ ಬಂದಿರ್ತೇವೆ ಸರ್. ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಆದ ಬಳಿಕ ನಾವು ಅಲ್ಲಿ ಹೋದ ಬಳಿಕ ಅವ್ರು ಅಡ್ಮಿಷನ್ ಮಾಡ್ಕೊತಾರೆ ಸರ್. ಮತ್ತು ಇಲ್ಲಿ ಇವ್ರಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬಂದಾಗ ನಾವು ಎಲ್ಲಿ ಆಯ್ಕೆ ಆಗಂತ ಇವ್ರಿಗೆಲ್ಲ ಗೊತ್ತಾಗಿರ್ತದಲ್ಲ ಸರ್. ಇಲ್ಲಿ ನೀವು ಇದು ನಾನು ಹೇಳ್ತೀನಿ, ಅದು ಪುತ್ರ ಹೇಳ್ತೀನಿ. ನನ್ನ ಮಾತಿಗೆ ತಡಿ. ನನ್ನ ಜಿಲ್ಲೆಯಿಂದ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ? ನಾಟ್ ಓನ್ಲಿ ಅವಂತಿ, ನಾಟ್ ಓನ್ಲಿ ಟಾರ್ಗೆಟ್, ಪ್ರತಿಯೊಂದು ಇವಾಗ ಕ್ಲಾಸಿಕ್ಕಿಗೆ ಹೋಗಿ ಆಗಿರ್ಬೋದು, ಬೆಂಗಳೂರು ಇನ್ಸ್ಟಿಟ್ಯೂಟಿಗೆ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಡೆಲ್ಲಿ UPSCಗೆ ಆಗಿರ್ಬೋದು, ಯಾವುದೇ ನಮ್ಮ ಜಿಲ್ಲೆಯಿಂದ ಆದಂಥ ವ್ಯಕ್ತಿಗಳಿಗೆ ನಾವು ಅವ್ರ ಮೂಲ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಿ ಕಳಿಸ್ತೀವಿ. ಇದನ್ನು ಅಲ್ಲಿಗೆ ಕಳಿಸ್ತೀವಿ. ಬಟ್ ನಮಗೆ ನಮ್ಮಲ್ಲಿ ನಮ್ಮ ಕೇಂದ್ರ ಸ್ಥಾನದಲ್ಲಿ ನಡೆಯುವಂಥ ಇನ್ಸ್ಟಿಟ್ಯೂಟ್ನವರು ಇಂಥ ಡೇಟಿಗೆ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಂತ ನಾವು ಇಂಟಿಮೇಷನ್ ಕೊಡಬೇಕು. ಅವ್ರು ಕೊಟ್ಟಿಲ್ಲ ಸರ್. ಪಟ್ಟಿಲ್ಲ ನೀವಾರು ಹೈದರಾಬಾದ್ ಅದು ಕೊಡದೇ ಇದ್ದಾಗ ಇವ್ರಿಗೆ ಅನಿವಾರ್ಯ, ಅದು ಗೊತ್ತಾಗೋದಿಲ್ಲ. ರಿಪೋರ್ಟ್ ಹಾಕೋ ಜವಾಬ್ದಾರಿ ಬಿಜಾಪುರದಾಗ ಎಲ್ಲಿ ಅದ ಅನ್ನೋದ್ರ ನೀವು ಸಹಜ ಡೆಲ್ಲಿ, ಮೈಸೂರು, ಹೈದರಾಬಾದ್ ಅದು ಪ್ರಶ್ನೆ. ಪಕ್ಕ ಅಲ್ಲಿ ಮಾಡ್ತಾರ ನಿನ್ನೆ ಕ್ಲಿಯರ್ 3 ತಿಂಗಳಾದ್ರೂ ನೀವು ಹುಡುಕಾಡ್ಕೊಂಡಿಲ್ಲ ಅಂದ್ರೆ ಸರ್, ಈಗ ನಿಮ್ಮ ಗಮನಕ್ಕೆ ಬಂದಿದ್ರೆ ಸರ್ ಮುಂದೆ ನೀವೇನು ಕ್ರಮ ವಹಿಸ್ಬೇಕು? ಕ್ರಮ ನೋಡ್ರಿ, ಪ್ರತಿಯೊಂದು ಇನ್ಸ್ಪೆಕ್ಷನ್ ಮಾಡ್ತೀನಿ, ಅದ್ರ ಮೇಲೆ PETC ರಿಪೋರ್ಟ್ ಹಾಕ್ತೀನಿ. ಅಲ್ರಿ ಅಲ್ಲಿವರೆಗೂ ಕೋಚಿಂಗ್ ಮುಗಿದಿರ್ತದೆ ಸರ್. ಅವ್ರ ಅಮೌಂಟ್ ಸರ್ ಅಲ್ಲಿ ಕೇಳಿ ವಿದ್ಯಾರ್ಥಿ ನಿಮ್ ಫೈನಾನ್ಷಿಯಲಿ ಅವ್ರಿಗೆ ಯಾವುದೇ ರೀತಿ ನನ್ನ ಕಡೆಯಿಂದ ಯಾವುದು ಹೋಗಲ್ಲ. ಏನಿದ್ರು PETC ಡೈರೆಕ್ಟ್ ಪೇಮೆಂಟ್ ಬಿಡುಗಡೆ ನಿಮ್ಮ ಕೈಗೆ ಏನೂ ಇಲ್ಲ. ವಿದ್ಯಾರ್ಥಿಗಳು ಇಲ್ಲಿ ಬಂದಾರ ಸರ್, ಸ್ಟೂಡೆಂಟ್ ಸರ್. ಗ್ರೂಪ್ ಸಿ ಇರೋದು ಕೇವಲ 3 ತಿಂಗಳ
ಈಗ ಆಲ್ರೆಸ್ಟ್ ಮುಗ್ದಿರ್ಬೋದು ಸರ್, ಆಲ್ರೆಡಿ ಮುಗ್ದಿರ್ಬೋದು. ಮುಗಿದಿನ ಅಂತ ಹೇಳ್ತಾ ಇದಾರೆ, ಬಟ್ ಯಾರಿಗೂ ಗೊತ್ತಿಲ್ಲ. ಮುಗಿದಿನ ಅಂತ ಹೇಳ್ತಿರ್ಬೋದು, ಬಟ್ ಎಲ್ಲಿ ಕಲಿಸಿದ್ರೆ ಬೇಕಲ್ಲ, ಯಾವ ರೀತಿ ಕಲಿಸಿದ್ರು ಅವರು? ಸರ್ ನೋಡ್ರಿ, ಈಗ 3 ತಿಂಗಳು ಆಗ್ಯದಂತಾರಲ್ಲ, 3 ತಿಂಗಳು ಆಗಿದ್ರು ಆ ವಿದ್ಯಾರ್ಥಿಗಳ ಪಟ್ಟಿ ತಗೊಳ್ತೀನಿ, ಆ ವಿದ್ಯಾರ್ಥಿಗಳನ್ನ ನಾನು ಕರೆಸ್ತೀನಿ. ಅವ್ರಿಗೆ ಅದನ್ನ ಕೊಟ್ಟಿಲ್ಲ ಅಂತಂದ್ರೆ, ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಏನ್ ನ್ಯಾಯ ಸಿಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ಆ ಕೋಚಿಂಗ್ ಕ್ಲಾಸಿಂದ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಹಾಕಕ್ಕೂ ಬರೀತೀನಿ. ಅದ್ರ ಜೊತೆ ಸ್ಟ್ರಿಕ್ಟ್ಲಿ ಅವ್ರ ಪೇಮೆಂಟ್ ಇಲ್ಲಿವರೆಗೂ ಮಾಡಬೇಡಿ ಅಂತಲೇ ಸ್ಟ್ರಿಕ್ಟ್ಲಿ ನಾನು ನಮ್ಮ PETC ಬರೀತೀನಿ. ಇದಕ್ಕಿಂತ ನಿಯೋಜಕರ ಮೇಲೆ FIR ಮಾಡಿರ್ಬೇಕು. ಈಗ ನಾ ಏನು ನನಗೇನು ಪ್ರಯೋಜನ ಅಲ್ಲ, ನೀವು ಸರ್, FIR ಮಾಡ್ತಿಲ್ಲ ಮುಂದೆ. ಈಗ ಮೇಲ್ನೋಟಕ್ಕೆ ಆಗದೆ ಮಾಡಕ್ಕೆ ಸರ್ ಒಂದ್ ನಿಮಿಷ, ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ಸುಳ್ಳು ಹೇಳ್ತಾ ಇದ್ದಾರೆ. ಸ್ಟೂಡೆಂಟ್ ಇಲ್ಲೇ ಬಂದ್ರೆ ನೀವು ಇನ್ಸ್ಪೆಕ್ಷನ್ಗೆ ಯಾಕೆ ಬಂದ್ರಲ್ರಿ? ಇಲ್ಲ ಹೋಗ್ಬೇಕಾಗುತ್ತೆ. ವಿದ್ಯಾರ್ಥಿ ಅವ್ರು ಇನ್ಸ್ಪೆಕ್ಷನ್ ನೀವು ಕರ್ಕೊಂಡೇ ಮಾಡ್ತಾರೆ. ನಮ್ಮ ವಿಚಾರ ಏನು ಸರ, ನಮ್ಮ ವಿಚಾರ ಇದು ಟೋಟಲಿ ನಮ್ಮ ಅದು ಸಾಮಾನ್ಯ ವಿದ್ಯಾರ್ಥಿಗಳಲ್ಲ. ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಒಂದೊಂದು ರೂಪಾಯಿನೂ ಅವ್ರ ತಂದೆ ತಾಯಿಯ ಒಂದು ಬೆವರಿನ ಹನಿ ಮ್ಯಾಗೆ ಗಳಿಸಿದಂಥ ಹಣವನ್ನು ಖರ್ಚು ಮಾಡಿ ಓದಿಕೆರೆ ಇವತ್ತು ಪಾಸ್ ಆಗಿರ್ತಾರೆ ಎಕ್ಸಾಮ್ ಪ್ರವೇಶ ಪರೀಕ್ಷೆ ಅಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದಾರೆ. ಅದು 100ಕ್ಕೆ 10-20 ಜನ ನಮ್ಮ ಸಮಾಜದಲ್ಲಿ ಒಳ್ಳೆ ನೌಕರಿ ತಗೋಬೇಕಂತೇಳಿ ಚಲಪಟ್ಟು ಮುಂದ್ಗಡೆ ಬರ್ತಕ್ಕಂಥದ್ದು ಅನಿವಾರ್ಯ ಸಂಗತಿ ನಮ್ಮ ಸಮಾಜದೊಳಗಡೆ. ಅಂಥ ಒಂದು ವಿದ್ಯಾರ್ಥಿಗಳು ಇವರು ಅನ್ಯಾಯ ಮಾಡ್ತಾರಪ್ಪ ಅಂತಂದ್ರೆ ಇಡೀ ಸಮಾಜಕ್ಕೆ ದ್ರೋಹ ಬಗೆದಂಥ ಕೆಲಸ ಇದು. ಅದಕ್ಕಾಗಿ ನಂದೇನಪ್ಪ ಅಂತಂದರೆ, ನನಗೆ ಅವ್ರ ಮೇಲೆ ಇಮಿಡಿಯೇಟ್ ಇಲ್ಲಿ ನಮ್ಮ ಮುಂದೆ ಆ್ಯಕ್ಷನ್ ಆಗಬೇಕು. ಯಾಕಪ್ಪ ಅಂದರೆ ಪದೇ ನಾವು ಹೋರಾಟ ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಸ್ಕೂಲು ಕಾಲೇಜು ಎಲ್ಲ ಬಿಟ್ಟು ಬಂದು ಇವ್ರ ಮುಂದೆ ಕೂಡ್ಲಕ್ಕೆಲ್ಲ ನಾವು ಮಾಡ್ತಾ ಇರೋದು. ನಮ್ಮ ಉದ್ದೇಶಗಳು ಏನಿದಾವೆ ಆ ಉದ್ದೇಶವನ್ನು ಮುಟ್ಟಬೇಕಾಗಿದೆ. ನಮ್ಮ ಇವತ್ತು ನೋವಿನಿಂದ ತುಂಬ ದೊಡ್ಡ ನೋವಿನಿಂದ ಹೇಳ್ತಾ ಇದ್ದೀನಿ ನಾ. ಇನ್ನೊಂದ್ರಿ ಸರ್, ಅವ್ರ ಮೇಲೆ ಅವಂತ ಅಧಿಕಾರಿಗಳು ಸರ್, ಅವರು ಫೋನ್ ಹಚ್ಚಾರ, ಅವ್ರು ಅಂಜಿಕೆ ಹಾಕ್ತಾರೆ ಸರ್. ಅಲ್ಲಿ ಅವ್ರು ಅಲ್ಲಿ ಆಫೀಸಲ್ಲಿ ಕುಂತಾರ ಸರ್, ಫೋನ್ ಮೂಲಕ ಅಂಜಿಕೆ ಹಾಕ್ತಾರ. ಪಾಪ ವಿದ್ಯಾರ್ಥಿಗಳು ಮತ್ತೆ ಏನ್ ಸರ್ ಇವರೆಲ್ಲ ಓದಿ ಪರೀಕ್ಷೆ ಬರೆದು ಇಷ್ಟೆಲ್ಲ ಪಾಸ್ ಆದ್ರೂ ಕೂಡ ಇಷ್ಟೊಂದು ದೌರ್ಜನ್ಯ ದಬ್ಬಾಳಿ. ಒಂದ್ ಸಾರಿ ಕೋಚಿಂಗ್ ತಗೊಂಡವ್ರು ಮತ್ತೆ ರಿಟರ್ನ್ ತೊಗೊಳಕ್ ಅವಕಾಶ ಇಲ್ರಿ. ಇಡ್ಲಿ ಸರ್, ಸರ್ಕಾರದಿಂದ ಅವಕಾಶ ಇಲ್ಲ. ಹೋದ ವರ್ಷ ಒಂದೇ ಸಾರಿ ಕೋಚಿಂಗ್ ಸಿಗ್ತದೆ, ಅದು ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಹೆಂಗ್ ಸರ್? ಇಲ್ಲ, ಅವ್ರು ಒಂದೇ ವಂಚಿತರಾಗಿದ್ರಂದ್ರೆ ಹೋದ ವರ್ಷ ಇದೇ 500 ವಿದ್ಯಾರ್ಥಿಗಳು ವಂಚಿತರಾದ್ರು. ಯಾರಿಗೆ ಒಬ್ಬರಿಗೆ ಇವರು ಟ್ರೈನಿಂಗ್ ಕೊಟ್ರ ಕೇಳಿ ಸರ್, ಒಬ್ಬರಿಗೆ ನ್ಯಾಯ ಕೊಟ್ರ ಕೇಳಿ, ನಾನು KS ವಿದ್ಯಾರ್ಥಿ, ಒಬ್ಬರಿಗೆ ನ್ಯಾಯ ಸಿಗ್ತಾ ಕೇಳಿ ಸರ್. ಅವಾಗ ನಾವು ಹೋರಾಟವನ್ನ ಕೊನೆಗೊಳಿಸ್ತೀವಿ. ನಾವು ಅಲ್ಲಿವರೆಗೂ ನಾವು ಹೋರಾಟವನ್ನ ಕೊನೆಗೊಳಿಸೋದಿಲ್ಲ. ನಮ್ಮದೇನಿಲ್ಲ ಸರ್, ನಾನು ನಿಮ್ಮಲ್ಲಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತೀನಿ. ನನ್ನ ಬೇಡಿಕೆ ಸರ್ ಹೇಳಿ ಸರ್. ಈಗ ನಂದೊಂದು ಇವರಲ್ಲಿ ರಿಕ್ವೆಸ್ಟ್ ಏನಂತಂದರೆ, ಇವತ್ತೇ ನಾನು ಈಗ ಹೋಗ್ತೀನಿ ಕೋಚಿಂಗ್ ಕ್ಲಾಸಿಗೆ, ಇನ್ಸ್ಪೆಕ್ಷನ್ ಮಾಡ್ತೀನಿ, ಕೋರ್ಸ್ ವೈಸ್ ಮಕ್ಕಳ ಪಟ್ಟಿ ತೊಗೊಳ್ತೀನಿ. ಆ ಮಕ್ಕಳನ್ನ ನಾನೇ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ನಮ್ಮ ಆಫೀಸಿಗೆ ಕರೆಸಿ ಅವ್ರಿಗೆ ಕೊಟ್ಟಿಲ್ಲ ಅಂತಂದರೆ, ಎಷ್ಟು ಮಕ್ಕಳು ಆಯ್ಕೆ ಆಗಿದ್ರು ಇವ್ರು ಕೋಚಿಂಗ್ ಕೊಟ್ಟಿಲ್ಲ, ಹೀಗಾಗಿ ಇವ್ರಿಗೇನು ನೀವು ಅನುದಾನ ಬಿಡುಗಡೆ ಮಾಡಿದರೆ ಅದನ್ನು ರೀಫಂಡ್ ಮಾಡ್ಕೊಳ್ಬೇಕು. ಮತ್ತು ಇನ್ನು ಮುಂದೆ ಅವ್ರಿಗೆ ಅನುದಾನ ಬಿಡುಗಡೆ ಮಾಡಬಾರ್ದು. ಆಮೇಲೆ ನೆಕ್ಸ್ಟಿಂದ ಅವರಿಗೆ ನೀವು ಯಾವುದೇ ಕಾರಣಕ್ಕೂ ಅಲಾಟ್ ಮಾಡಬಾರ್ದು ವಿದ್ಯಾರ್ಥಿಗಳನ್ನ ಅಂತೇಳಿ ಸ್ಟ್ರಿಕ್ಟ್ಲಿ ನಾನು ರಿಪೋರ್ಟ್ ಹಾಕ್ತೀನಿ. ಆಯ್ತು ಸರ್, ಅವ್ರಿಗೆ ಯಾಕೆ ನಮ್ಮ ಗಮನಕ್ಕೆ ತರಲಿಲ್ಲ, ನೀವು ಪ್ರಾರಂಭ ಮಾಡಿದ್ದು ಅನ್ನೋದು ಗೊತ್ತಾಗಿಲ್ಲ. ಅಧಿಕೃತವಾಗಿ ನೀವು ರೈಟಿಂಗ್ ಅಲ್ಲಿ ತಗೋಬೇಕು. ತಗೊಳ್ತೀನಿ ಅದನ್ನು ಇನ್ಸ್ಪೆಕ್ಷನ್ ಯಾಕಂದ್ರೆ ಇವರು ಟಾರ್ಗೆಟ್ ಆಗ್ತಾರೆ, ಇವರು ತಪ್ಪಿಗಸ್ತರಾಗ್ತಾರೆ. ಅದು ರೈಟಿಂಗ್ ನಂದು ವಿಚಾರ ಸರ, ನಮ್ಮ ಮುಂದೆ ಎಲ್ಲಾನು ಬಗೆಹರಿಬೇಕು. ಅವಾಗ ನಾವು ಹೋರಾಟವನ್ನ ಕೈ ಬಿಡ್ತೀವಿ. ಯಾಕಪ್ಪ ಅಂದ್ರೆ ಪದೇ ನಾವು ಮಾಡ್ಲಕ್ ನಾವು ಇದಲ್ಲ ಸರ್. ಇಲ್ಲ ಸರ್, ನಾವು ಎಲ್ಲಿ ಬರೋದಿಲ್ಲ, ನಾವು ಎಲ್ಲಿಯೂ ಕೂಡ ಬರಲ್ಲ. ನಾನು 2 ಗಂಟೆ 3 ತಾಸು ಇಲ್ಲೇ ಹೋರಾಟ ಮಾಡ್ತೀನಿ. ಬಗೆಹರಿಲ್ಲಪ್ಪ ಅಂದ್ರೆ ಸೀದಾ ಸಚಿವರ ಮನೆಗೆ ಮುತ್ತಿಗೆ ಹಾಕ್ತೀನಿ. ನಾವು ನಮ್ಮ ಉಸ್ತುವಾರಿ ಸಚಿವರ ಮನೆಗೆ ಮುತ್ತಿಗೆ ಹಾಕ್ತೀವಿ. ನಾವು ಎಲ್ಲದಕ್ಕೂ ರೆಡಿ ಇದೀವಿ. ಬೇಕಾದ್ರೆ ಗುಂಡು ಹೊಡೆದ್ರು ಹೊಡಿಲಕ್ಕ, ನಮ್ಮ ಮೇಲೆ ಏನ್ ಮಾಡಿದ್ರು ಮಾಡ್ಲಕ್ಕ ನಾವು ಎಲ್ಲದಕ್ಕೂ ರೆಡಿ ಇದೀವಿ. ಇಲ್ಲ, ನಾವು ನಿಮ್ಮ ಮನವಿ ಕೊಡಂಗಿಲ್ಲ ಸರ್. ನಾವು ನಿಮ್ಗೆ ಮನವಿ ಕೊಡೋದಿಲ್ಲ, ನಾವು ನಿಮ್ಮ ಮನವಿನೂ ಕೂಡ ಮಾಡಿಲ್ಲ. ನಾವು ಮನವಿ ಕೊಡೋದಿಲ್ಲ. ನಮಗೇನದ ನಮ್ಮ ವಿದ್ಯಾರ್ಥಿಗಳ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಬೇಕು. ಅವ್ರ ಗಮನಕ್ಕೆ ನೀವು ಮೊದಲು ತಂದಿರಿ ಅಧಿಕೃತವಾಗಿಲ್ಲ ಸರ್. ಅವಂತಿ ಕೋಚಿಂಗ್ ಅಲ್ಲೆಲ್ಲ ಅಧಿಕೃತವಾಗಿ ಲೆಟರ್ ಮಾಹಿತಿ ಇತ್ತಂದ್ರೆ ಗೊತ್ತಿದೆ, ಫೋನ್ ಮಾಡಿ ಮಾತಾಡಿದೀವಿ. ಅವಂತಿ ಕೋಚಿಂಗ್ ಆಗಿದ್ದು ಗೊತ್ತಿದೆ, ಆದ್ರೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥ ನಮ್ಗೆ ದುರ್ದೈವ. ಅದನ್ನ ಒಪ್ಕೋತೀವಿ. ನಾವು ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಒಪ್ಕೋತೀವಿ. ಬಟ್ ನಾವು ಹೋರಾಟವನ್ನ ಮಟ್ಟಗೊಳಿಸೋದಿಲ್ಲ.
ನಮಗೆ ನಮ್ಮ ಜಾಗದ ಮೇಲೆ ಇಲ್ಲೇ ನಮ್ಗೆ ಏನು ನ್ಯಾಯ ಸಿಗ್ಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ಈ ಹೋರಾಟವನ್ನ ನಿಷ್ಕಾಳಜಿತನ ನಿಮ್ಮಲ್ಲಿ ಇದೆ. ನಿಷ್ಕಾಳಜಿ ಅಲ್ಲ ಸರ್, ಭ್ರಷ್ಟಾಚಾರ. ಇಲ್ಲ ಇನ್ಸ್ಟಿಟ್ಯೂಟ್ಸ್ ಇದೆ ಮಾತ್ರ ಇದೆ ಅಂತಕ್ಕಂಥದ್ದು ವಿಚಾರ ಗೊತ್ತೇ ಆಗೋದಿಲ್ವಾ? ಸರ್ ಏನಾಗಿದೆ ರಿಪೋರ್ಟ್ ಮಾಡಿದ್ರೆ ಏನಾಗಿದೆ? ನಾನು ಕೇಸ್ ವಿದ್ಯಾರ್ಥಿ ಏನಾಗಿದೆ? ಇದು ನ್ಯಾಯ ಸಿಕ್ಕದ? ಸರ್ ನಾನು ಕೇಸ್ ವಿದ್ಯಾರ್ಥಿ ನನಗೆ ನ್ಯಾಯ ಸಿಕ್ಕದ? ರಿಪೋರ್ಟ್ ಎಲ್ಲರೂ ಮಾಡ್ತಾರೆ ಸರ್, ಅದಕ್ಕೆ ನ್ಯಾಯ ಸಿಗಬೇಕಲ್ಲ. ನಮ್ಮ ಸಮಾಜ ವಿದ್ಯಾರ್ಥಿಗಳು ಹಾಳಾಗಿದ್ದು ಸರ್ ನನ್ನ ಜೀವನ ಹಾಳಾಯ್ತು. ಈಗ ಯಾರು ಕೊಡ್ತಾರೆ ಸರ್? ಯಾರು ಕೊಡ್ತಾರ? PETC ಅವ್ರು ಮಾಡ್ಬೇಕಲ್ಲ, ಅದು ಅದು ಯಾರು ಮಾಡೋರು? ಇಲ್ಲಿ ಯಾರು ನಿಯೋಜನೆಗೊಂಡಿರ್ತಾರೆ ಸರ್? ಇಲ್ಲಿ ಯಾರು ನಿಯೋಜನೆಗೊಂಡಿರ್ತಾರೆ? ಅದು PETC ಬರ್ಬೇಕಾ ಸರ್? PETC ಬರ್ಲಿ, ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ನಾವು. ನಮ್ಮ ರಿಪೋರ್ಟ್ ಮೇಲೆ ಮತ್ತೆ ಈಗ ನನಗೆ ಕೋಚಿಂಗ್ ಸಿಕ್ಕಿಲ್ಲ ಸರ್, ನಾನು ಹೆಂಗ್ ಮಾಡೋದು? ಸರ್ PETC ಬರ್ಲಿ, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಅಲ್ರಿ, ನನ್ನ ರಿಪೋರ್ಟ್ ಮೇಲೆ ಸರ್ ನೀವು ವಿದ್ಯಾರ್ಥಿಗಳು ನೀವು ಅರ್ಥ ಮಾಡ್ಕೊಳ್ಳಿ. ಸರ್ ರಿಪೋರ್ಟ್ ಮೇಲೆ ಅವ್ರು ನಂದು ಯಾವ್ದು ನಾವು ಕೊಡಿ ಸರ್. ಈಗ ನಾಯ್ಕೋಡಿ ಅವ್ರು ಹೇಳ್ದಂಗೆ ಸಾಹೇಬರು ಈ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತದೆ ಅಂತೇಳಿ ಆಲ್ರೆಡಿ ರಿಪೋರ್ಟು ಮಾಡಿದ್ದಾರೆ. ಒಂದೇ ನಿಮಿಷ, ಆ ರಿಪೋರ್ಟ್ ಆದಾಗ್ಲೂ ಸಹ ಈ ವರ್ಷ ಪುನಃ ಕೊಡಬಾರ್ದಾಗಿತ್ತು, ಕೊಟ್ಟಿದ್ದಾರೆ. ಅದು ಸಹ ಸಾಹೇಬ್ರಿಗೆ ಇಂಟಿಮೇಷನ್ ಇಲ್ಲ, ಇಲ್ಲ ಅಂತೇಳಿ ತಮಗೂ ಹೇಳಿದ್ದಾರೆ. ಈ ಸದ್ದ ಅದು ಗೊತ್ತಾದ ತಕ್ಷಣ ನಿನ್ನೆ ಗೊತ್ತಾಗ್ಯದ, ಇವತ್ತು ನಾನು ನೋಡ್ತೀನಿ ಅಂತಂದ್ರಾಗಿ ತಾವು ಎಲ್ಲ ಇಲ್ಲಿ ಮನವಿ ತೊಗೊಂಡು ಬಂದಿದ್ದೀರಿ. ಅದು ಈಗ ಗೊತ್ತಾಗ್ಯದ, ಈಗ ಸಂಬಂಧಪಟ್ಟವ್ರು ಮಾತಾಡಿದ್ದಾರೆ. ಸ್ವಲ್ಪ ಅವಕಾಶ ಕೊಡಿ. ಇದು ಹಿಂಗೆ ಹೋಗ್ತೀರಿ, ಅವಾಗಲೂ ಹಿಂಗೆ ಹೋಗ್ಯದ್ರಿ, ಈಗ ಹಿಂಗೆ ಹೋಗ್ತಾರೆ ಸರ್. ನನಗೆ ಹೇಳ್ತೀನಿ ಕೇಳ್ರಿ, ನಮಗೆ ನ್ಯಾಯ ಸಿಗುವವರೆಗೂ ನಾವು ಯಾವುದೇ ಕಾರಣಕ್ಕೂ ಹಿಂಸೆ ಮಾಡೇ ಇಲ್ಲ. ನೀವೆಲ್ಲ ನಮ್ಮ ವಿದ್ಯಾರ್ಥಿ ಅಂತ ಹೇಳ್ತೀವಿ ನಾವು. ನಾವು ಅದೇ ಹೇಳ್ತಾ ಇದ್ದೀವಿ ಸರ್. ನೀವು ನಮ್ಮ ಸರ್ ಅಂತ ಹೇಳ್ತಾ ಇದ್ದೀನಿ. ನಮಗೆ ನ್ಯಾಯ ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಕೋತೀವಿ ನಮಗೆ ಗೊತ್ತಿಲ್ಲ ಸರ್. ಇಲ್ಲ, ನೀವೆಲ್ಲ ಬಿಸಿಲಾಗಿರೋದು ಬೇಡ, ಈಗ ನಮ್ಗೆ ಗೊತ್ತಾಗ್ಯದಲ್ಲ. ನಾವು ನೇರವಾಗಿ ಸಚಿವರ ಮನೆ ಮುತ್ತಿಗೆ ಹಾಕ್ತೀವಿ ಸರ್. ನಾವು ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಈಗ ಮಾಡೇ ಬಿಡ್ತೀವಿ. ಏನ್ ಮಾಡ್ತೀವಿ ಸರ್? ಸರ್ ನಮ್ಗೆ ನ್ಯಾಯ ಸಿಗುವವರೆಗೂ ನಾವು ಅವಂತಿಯಲ್ಲಿ ನಾವು ಫ್ರೀ ಕೋಚಿಂಗ್ ಎಕ್ಸಾಮ್ ಬರೆದು ಅಲ್ಲಿ ಆಯ್ಕೆ ಆಗಿದ್ದೀವಿ. ಬಟ್ ಅಲ್ಲಿ ನಮ್ಗೆ ಏನು ಸೆಪ್ರೇಟಾಗಿ ಏನು ಯಾವುದೇ ಕ್ಲಾಸ್ ಅಲ್ಲಿ ನಮ್ಗೆ ಕಂಡಕ್ಟ್ ಮಾಡಲಿಲ್ಲ. SSC RRB ಏನು ಸೆಪ್ರೇಟ್ ಮಾಡಲಿಲ್ಲ. ಎಲ್ಲರಿಗೆ KS SSCದವ್ರಿಗೆ ಎಲ್ಲರಿಗೆ ಕಂಬೈನ್ ಮಾಡಿ ಒಂದೇ ಕ್ಲಾಸಲ್ಲಿ ಮ್ಯಾನೇಜ್ ಮಾಡ್ತಿರು. ಅದರ ಜೊತೆಯಲ್ಲಿ ನಮ್ಮ ಫ್ರೀ ಕೋಚಿಂಗ್ ವಿದ್ಯಾರ್ಥಿಗಳ ಜೊತೆಯಲ್ಲಿ ಅವರ ಸ್ವಂತ ಅಕಾಡೆಮಿ ವಿದ್ಯಾರ್ಥಿಗಳನ್ನು ಮಿಕ್ಸ್ ಮಾಡಿ ಅಲ್ಲಿ ಕ್ಲಾಸ್ಗಳು ನಮಗೆ ಕಂಡಕ್ಟ್ ಮಾಡ್ತಿದ್ರು. ಮತ್ತು ಅಲ್ಲಿ ಅವಂತಿ ಅಧಿಕಾರಿಗಳಿಗೆ ನಾವು ಏನಾದರೂ ಪ್ರಶ್ನೆ ಮಾಡಿದರೆ ಅವರು ನಮಗೆ ಅಂಜಿಕೆ ಆಗ್ತಿದ್ದಾರೆ. ಅಲ್ಲಿ ಅವರು ಹೈಯರ್ ಡಿಪಾರ್ಟ್ಮೆಂಟಲ್ಲಿ ಕೂತೆ ನಮ್ಗೆ ಅಂಜಿಕೆ ಆಗ್ತಿದ್ದಾರೆ, ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಸರ್ ಅವರು. ಅವಂತಿಯಲ್ಲಿ ನಾನು ಆಯ್ಕೆ ಆಗಿದ್ದೀನಿ, ಬಟ್ ಅಲ್ಲಿ ನಮ್ಗೆ ಅವಂತಿ ಎಲ್ಲೈತೆ ಅನ್ನೋದೇ ಗೊತ್ತಿಲ್ಲ ಸರ್. ಯಾಕಂದರೆ ಸರ್ ಅವರು ಒಂದು ಸಿಬ್ಬಂದಿ ಇಲ್ಲ ಸರ್, ಒಂದು ಅಧಿಕಾರಿಗಳಿಲ್ಲ, ಒಂದು ಸ್ಟಾಫ್ ಇಲ್ಲ ಸರ್ ಅವರು. ಬಟ್ ಅವರು ಒಂದು ಈ SBZMದ ಅಧ್ಯಕ್ಷರಾದ ಭಂಡಾರಮಠ್ ಸರ್ ಹೆಸರ ಮೇಲೆ ಅವಂತಿ ಅನ್ನೋದು ಬಿಟ್ಟಿದ್ದಾರೆ. ಬಟ್ ಅದಕ್ಕೆ ಯಾರು ಇನ್ಸ್ಪೆಕ್ಷನ್ ಬಂದಿಲ್ಲ ಸರ್. ಇಲ್ಲಿವರೆಗೆ ಯಾವ ಅಧಿಕಾರಿಗಳು ಬಂದಿಲ್ಲ ಸರ್. ಅಲ್ಲಿ ಏನೋ ನಮ್ದು ಯಾವ ರೀತಿ ಕೋಚಿಂಗ್ ಹೋಗ್ತಾ ಇದೆ, ಏನಿದೆ ಅಂತ ಯಾರೂ ಬಂದೇ ಇಲ್ಲ ಸರ್. ಬಟ್ ಈಗ ಸ್ವಲ್ಪ ನಮಗೆ ದಬ್ಬಾಣಿಕೆ ಮಾಡಿ ಅಂಜಿಕೆ ಹಾಕಿದ ಬಳಿಕ ಅವಾಗ ಸ್ವಲ್ಪ ಇವರು ಇದಾಗಿದ್ದಾರೆ ಸರ್, ಅಷ್ಟೇ ಸರ್. ಇವತ್ತು ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಅಧಿಕಾರಿಗಳ ಒಂದು ವಿರುದ್ಧವಾಗಿ ಮತ್ತು ಅವರ ಭ್ರಷ್ಟಾಚಾರವನ್ನು ಖಂಡಿಸಿ. ಇವತ್ತು ಭ್ರಷ್ಟಾಚಾರ ಏನಾಗಿದೆಪ್ಪ ಅಂತಂದರೆ, ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಒಳಗೆ ಇರ್ತಕ್ಕಂಥ ಒಂದು PETC ಅಂತಕ್ಕಂಥ ಸರ್ಕಾರದ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಕೆಲಸ ಏನಪ್ಪ ಅಂತಂದ್ರೆ, ಯಾರು KS IS ಓದಬೇಕಂತಿರ್ತಕ್ಕಂಥ ಅಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮನ್ನು ನಡೆಸಿ ಅವ್ರನ್ನ ವಿವಿಧ ಸಂಸ್ಥೆಗಳಿಗೆ ಟ್ರೈನಿಂಗ್ ಸೆಂಟರ್ಗಳಿಗೆ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು PETC ಅಂಡರ್ ಒಳಗಡೆ ಇರ್ತದೆ. ಬಟ್ ಇವತ್ತು ನಾವು ಹೋರಾಟ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂತಂದರೆ, ವಿಜಯಪುರಲ್ಲಿ ಅವಂತಿ ಕ್ಲಾಸಸ್ ಅಂತಕ್ಕಂಥ ಒಂದು ಟ್ರೈನಿಂಗ್ ಸೆಂಟರ್ಗೆ ಎಷ್ಟೋ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಬಟ್ ನಮ್ಮದೇನು ಉದ್ದೇಶ ಏನಪ್ಪ ಅಂತಂದರೆ, ಆ ಒಂದು ಅವಂತಿ ಅಂತಕ್ಕಂಥ ಕ್ಲಾಸಸ್ ಬಿಜಾಪುರಲ್ಲಿ ಆ ಸಂಸ್ಥೆನೇ ಇಲ್ಲ. ಆದರೂ ಕೂಡ ಕೊಟ್ಟಿದ್ದ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಇವತ್ತು ನಮ್ಮಲ್ಲಿ ವಿಜಯಪುರಲ್ಲಿ ಅವಂತಿ ಕ್ಲಾಸಸ್ ಇದೆ, ಆ ಸಂಸ್ಥೆ ಇದೆ, ನಾವು ಟ್ರೈನಿಂಗ್ ನಡೆಸ್ತೀವಿ ಅಂತೇಳಿ ಕೊಟ್ಟಿದ್ದ ದಾಖಲಾತಿಗಳನ್ನ ಹಚ್ಚಿಕೆರೆ ಇವತ್ತು ಟ್ರೈನಿಂಗ್ ತೊಗೊಂಡಿದ್ದಾರೆ. ಬಟ್ ಏನಾಗಿದೆಪ್ಪ ಅಂತಂದರೆ, ಯಾವುದೇ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟಿಲ್ಲ. ಅದು ಪ್ರತಿ ವರ್ಷವೂ ಕೂಡ ಇವರು ಲೂಟಿ ಮಾಡ್ತಕ್ಕಂಥ ಒಂದು ಸಲೀಸಾದಂಥ ಒಂದು ಮಾರ್ಗವನ್ನು ಇವತ್ತು ಈ ಇಲಾಖೆ ವತಿಯಿಂದನೇ ಇವತ್ತು ನಡ್ಕೊಂಡು ಬರ್ತಾ ಇದೆ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದು ನೇರವಾಗಿ ಇದರಲ್ಲಿ ಸಮಾಜ ಕಲ್ಯಾಣ ಸಚಿವರೇ ಭಾಗಿಯಾಗಿದ್ದಾರೆ ಅಂತೇಳಿ ನಾವು ಇವತ್ತು ಆರೋಪ ಮಾಡ್ತಾ ಇದ್ದೀವಿ.
ಯಾಕಪ್ಪ ಅಂದರೆ ಹೋದ ವರ್ಷ ಟಾರ್ಗೆಟ್ ಅಂತಕ್ಕಂಥ ಕೋಚಿಂಗ್ ಸೆಂಟರ್ಗೂ ಇದೇ ಸಮಸ್ಯೆ ಆಗಿತ್ತು. ಅವರು ಕೂಡ ಟಾರ್ಗೆಟ್ ಅವರು ಟ್ರೈನಿಂಗ್ ಕೊಡ್ತೀವಿ ಅಂತೇಳಿ ಟೆಂಡರ್ ತೊಗೊಂಬಂದು ಯಾವುದೇ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಳ್ಳಾರೆ ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥದ್ದು, ಚೀಟಿಂಗ್ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ, ಸಾಬೀತು ಕೂಡ ಆಗಿದೆ. ಆದರೂ ಇವತ್ತು ಮತ್ತೆ ಅದೇ ಕೆಲಸವನ್ನು ಇವತ್ತು ಅವಂತಿ ಕ್ಲಾಸಸ್ ಅವರು ಕೂಡ ಮಾಡ್ತಾರಪ್ಪ ಅಂತಂದರೆ ಭ್ರಷ್ಟಾಚಾರದ ಒಂದು ನಿಯೋಜನೆ ಪೂರಿತ ಒಂದು ಕೆಲಸ ಅಂತೇಳಿ ನಾನು ಇವತ್ತು ನೇರವಾಗಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಆರೋಪ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಮ್ಮದೇನು ಉದ್ದೇಶ ಏನಪ್ಪ ಅಂತಂದ್ರೆ ಲೈವ್ ಒಳಗಡೆ ಆಗದೇ ಇದ್ರೆ ಏನು ಮುಂದಿಂದ ಆಗದೇ ಇದ್ರೆ ನಾವು ಈ ಸದ್ಯನೇ ನಮ್ಮ ಏನು ಉಸ್ತುವಾರಿ ಸಚಿವರಿದ್ದಾರೆ ಅವ್ರ ಮನೆಯನ್ನ ಮುತ್ತಿಗೆ ಹಾಕೋ ಮುಖಾಂತರ ನಾವು ಹೋರಾಟ ಮಾಡ್ತೇವೆ, ಅಮರಾಂತಿಕ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಈಗ ಅವಂತಿ ಕೋಚಿಂಗ್ ಕ್ಲಾಸ್ ಬೆಂಗಳೂರವರ ಬ್ರಾಂಚ್ ಆಗಿ ಇಲ್ಲಿ ವಿಜಯಪುರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಆಮೇಲೆ ನಮ್ಮ PETC ಇಂದ ಪೂರ್ವ ಪರೀಕ್ಷಾ ತರಬೇತಿ ಕೇಂದ್ರದಿಂದ ಮಕ್ಕಳಿಗೆ ಆಯ್ಕೆ ಮಾಡಿ ಇಲ್ಲಿ ತರಬೇತಿಯನ್ನು ಅಂದರೆ SC ಆಮೇಲೆ SC ST OBC ಮಕ್ಕಳಿಗೆ ಅವರು ಕೋಚಿಂಗನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ದೂರು ಇವತ್ತು ನಮ್ಮಲ್ಲಿ ಬಂದು ನಮ್ಮ DVP ಸಂಘಟನೆಯವರು ಬಂದಿದ್ದಾರೆ. ಆ ಒಂದು ಇದ್ರ ಬಗ್ಗೆ ಮಾತಾಡೋದಾದರೆ ನನಗೆ ಈಗಾಗಲೇ ಇಲ್ಲಿ ಟಾರ್ಗೆಟ್ ಕೋಚಿಂಗ್ ಕ್ಲಾಸ್ ಈ ಹಿಂದೆ ಲಾಸ್ಟ್ ಇಯರ್ ನಡೀತಾ ಇತ್ತು. ಅದರ ಜೊತೆಗೆ ಈ ವರ್ಷ ಅದರ ಜೊತೆಗೆ ಅವಂತಿ ಅನ್ನುವಂಥ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರಂತೆ. ಬಟ್ ಅವ್ರು ಪ್ರಾರಂಭ ಮಾಡಿದ್ದರ ಬಗ್ಗೆ ಯಾವುದೇ ಮಾಹಿತಿ ನನಗಿಲ್ಲ. ಅವ್ರು ಏನು ನೋಡೋಣ ಇವತ್ತು ನಾನು ವಿಸಿಟ್ ಮಾಡ್ತೀನಿ. ವಿಸಿಟ್ ಮಾಡಿ ಕೋರ್ಸ್ ವೈಸ್ ಎಷ್ಟೆಷ್ಟು ಮಕ್ಕಳು ಅಲಾಟ್ ಮಾಡಿದ್ದಾರೆ ಆ ಮಕ್ಕಳನ್ನು ಕೇಳಿ ಆ ಇನ್ಸ್ಟಿಟ್ಯೂಟ್ನವ್ರು ಅವರಿಗೆ ಯಾವ ರೀತಿ ಕ್ಲಾಸ್ಗಳನ್ನು ಮಾಡಿದಾರೋ ಇಲ್ಲೋ, ಮಾಡಿದರೆ ಅದಕ್ಕೆ ಆದಂಥ ಫೆಸಿಲಿಟೀಸ್ ಆಗಲಿ ಎಲ್ಲ ಕೊಟ್ಟಿದ್ದಾರೋ ಇಲ್ಲೋ ಅನ್ನೋಂಥದ್ದು ಇನ್ಸ್ಪೆಕ್ಷನ್ ಮಾಡಿ ಅವ್ರು ಏನೇ ಅದರಲ್ಲಿ ಲ್ಯಾಪ್ಸಸ್ ಆಗಿತ್ತಂದ್ರೆ ನಾನು ಅವ್ರ ಮೇಲೆ ಕ್ರಮಕ್ಕೆ ನಮ್ಮ PETCಗೆ ಬರೀತೀನಿ. ಥ್ಯಾಂಕ್ ಯು. ಕೋಚಿಂಗ್ ಸೆಂಟರ್ ಟೆಂಡರ್ ಕೊಡ್ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಟ್ಟಾಗ ಮಾತ್ರ ಟೆಂಡರ್ ಇಲ್ಲ ಅದು ಏನಾಗ್ತದೆ PETC ಇಂದ ಮಾನ್ಯತೆ ಪಡೆದ ಮೇಲೆ ಇವ್ರು ಏನು ಮಾಡ್ತಾರೆ, ನಮ್ಮಲ್ಲಿ ಇಂಥ ಫ್ಯಾಕಲ್ಟಿ ಅದ, ಇಂಥ ಲೈಬ್ರರಿ ವ್ಯವಸ್ಥೆ ಅದ, ಟಾಯ್ಲೆಟ್ ಬಾತ್ರೂಮ್ ಅದ, ಹಿಂಗೆ ಕ್ಲಾಸ್ ರೂಮ್ಸ್ ಅದಾವು, ಇದೆಲ್ಲಾನು ಮಾಹಿತಿ ಏನು ಮಾಡ್ತಾರೆ ನೇರವಾಗಿ ನಮ್ಮ PETC ಸೆಂಟರ್ ಕಡೆಯಿಂದ ಮಾನ್ಯತೆ ಪಡೆದಿರ್ತಾರೆ. ಮಾನ್ಯತೆ ಪಡೆದಾದ್ಮೇಲೆ ಅಲ್ಲಿಂದ ಆ ಮಾನ್ಯತೆ ಪಡೆದಂಥ ಸಂಸ್ಥೆಗಳಿಗೆ ಯಾವ್ಯಾವ ಕೋಚಿಂಗ್ ಕ್ಲಾಸ್ಗಳು ಮಾನ್ಯತೆ ಪಡೆದಿರ್ತಾವೋ ನಮ್ಮ PETC ಇಂದ ಆ ಕೋಚಿಂಗ್ ಕ್ಲಾಸ್ಗಳಿಗೆ ಆ ಮಕ್ಕಳು ಬಯಸಿದ ಕೋಚಿಂಗ್ ಕ್ಲಾಸ್ಗಳಿಗೆ ಆಯ್ಕೆ ಮಾಡಿ ಮಕ್ಕಳನ್ನ ಕಳಿಸ್ತಾರೆ. ಸರ್ ಲಾಸ್ಟ್ ಟೈಮ್ ಈ ಟಾರ್ಗೆಟ್ ಕೋಚಿಂಗ್ ಕ್ಲಾಸ್ ಬಗ್ಗೆ ಕೆಲವೊಂದು ಅಪವಾದಗಳು ಎಸ್ ಅಪವಾದನೂ ಎದ್ದಿತ್ತು. ನಾನು ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ನನಗೆ ಅಲ್ಲಿ ಏನೇನು ವಿದ್ಯಾರ್ಥಿಗಳು ಹೇಳಿದ್ರು ಇದ್ರ ಮೇಲೆ ಅವರ ಪೇಮೆಂಟನ್ನು ತಡೆ ಹಿಡಿಲಿಕ್ಕಾಗಲಿ ಆಮೇಲೆ ಇನ್ನು ಮುಂದೆ ಅವರಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ಕೂಡ ನಾನು ರಿಪೋರ್ಟ್ ಹಾಕಿದ್ದೀನಿ. ಎಷ್ಟು ಅಮೌಂಟ್ ಪೇ ಮಾಡ್ತಾರೆ? ಅದು ಕೋರ್ಸ್ ವೈಸ್ ಇರ್ತದೆ. ಕೋರ್ಸ್ ವೈಸ್ KS ಕೋರ್ಸಿಗೆ 40,000 ಒಂದು ಮಗುವಿಗೆ ಇರ್ತದೆ. 6 ತಿಂಗಳು ಕೋಚಿಂಗ್ ಇರ್ತದೆ, 6 ರಿಂದ 7 ತಿಂಗಳು ಹಿಂಗ ಕೋರ್ಸ್ ವೈಸ್ ಬೇರೆ ಬೇರೆ ಇರ್ತದೆ. ವಿಜಯಪುರದ ಎಷ್ಟು ಕೋಚಿಂಗ್ ಕ್ಲಾಸ್ ಸೆಂಟರ್ಗಳು ಕೊಟ್ಟರೆ ಅವಂತಿ ಮತ್ತು ಟಾರ್ಗೆಟ್ 2 ಕೊಟ್ಟಿದ್ದಾರೆ. ಟಾರ್ಗೆಟ್ನವ್ರು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ಗಮನಕ್ಕೆ ತಂದೆ ಮಾಡಿದ್ದಾರೆ. ಅವಾಗ ನಾನೇ ವಿಸಿಟ್ ಮಾಡಿ ಸ್ಟ್ರಿಕ್ಟ್ಲಿ ಅವ್ರಿಗೆ ವಾರ್ನ್ ಮಾಡಿ ಲಾಸ್ಟ್ ಟೈಮ್ ಆದಂಗೆ ನೀವು ಮಕ್ಕಳಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ ಅಂದ್ರೆ ನಿಮ್ಮ ಮೇಲೆ ಮತ್ತೆ ನಾನು ಕ್ರಮ ತಗೊಳ್ತೀನಿ ಮತ್ತೆ ನಾನು ರಿಪೋರ್ಟ್ ಹಾಕ್ತೀನಿ ಅಂದಾಗ ಅವರು ನೀಟಾಗಿ ನಡೆಸಿದ್ನ. ಲಾಸ್ಟ್ ಟೈಮ್ ನಾವು ಹೋದಾಗ್ಲೂ ಮಕ್ಳ ಬಾಯಿಲಿ ಕೇಳೀನಿ. ಲಾಸ್ಟ್ ಟೈಮ್ ಈ ಥರ ಮಾಡಿದ್ರೆ ಅದನ್ನ ಬ್ಲಾಕ್ ಲಿಸ್ಟ್ ಹಾಕೋದು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಅದನ್ನ ಏನು ಅದ್ರ ಬಗ್ಗೆ ನಾನು ರಿಪೋರ್ಟ್ ಹಾಕಿದ್ದೀನಿ. ಬಟ್ PETC ಇಂದ ಅದನ್ನ ಆಗ್ಬೇಕಾಗಿತ್ತು. ನೋಡೋಣ, ನಾ ಮಾತಾಡ್ತೀನಿ ಯಾವ ಕಾರಣಕ್ಕೆ ರಿಪೋರ್ಟ್ ಮಾಡ್ಕೊಂಡು ಬ್ಲಾಕ್ ಮಾಡ್ಬೇಕು ಸರ್ ಅದು ಅಲ್ಲ. ನಾ ರಿಪೋರ್ಟ್ ಮಾಡಿದ ಮೇಲೆ ಅವರು ಅದನ್ನ ಕ್ರಮ ತಗೊಳ್ಬೇಕಾಗಿತ್ತು. ಬಟ್ ಯಾವ್ದು ಮತ್ತೇನು ಅವರು ಡಾಕ್ಯುಮೆಂಟ್ಸ್ ಏನ್ ಕೊಟ್ಟಿದ್ದಾರೆ ಏನ್ ಮಾಡಿ ಅದನ್ನ ಮತ್ತೆ ಕೊಟ್ಟಿದಾರ ಅದನ್ನ ನಾನು ಮತ್ತೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೇಕು. ಈ ಥರ ರಿಪೋರ್ಟ್ ಬ್ಲಾಕ್ ಮಾಡಿ ಈ ಥರ ರಿಪೋರ್ಟ್ ಕೊಡ್ಕೊಂಡು ಅದು ಮಾಡಬೇಕಲ್ಲ ಸರ್? ಅಲ್ಲ, ನಾನು ರಿಪೋರ್ಟ್ ಕೊಟ್ಟಿನಿ. ನಾ ರಿಪೋರ್ಟ್ ಕೊಟ್ಟ ಮೇಲೆ ಮತ್ತೆ ಅವರು ಏನಾದರೂ ಅದಕ್ಕೆ ಎವಿಡೆನ್ಸ್ ಅಲ್ಲಿ ಒಯ್ದು ಸಬ್ಮಿಟ್ ಮಾಡಿದಾರೋ ಏನೋ ನೋಡೋಣ. ಅದನ್ನ ನಮ್ಮ PETC ಆಫೀಸರ್ ಜೊತೆ ಮಾತಾಡ್ತೀವಿ. ನಿಮ್ಮ ಗಮನಕ್ಕೆ ಯಾವುದು ಅವಂತಿದು ನನ್ನ ಗಮನಕ್ಕೆ ಅವ್ರು ತಂದಿಲ್ಲ. ಇಂಥ ಡೇಟಿಗೆ ನಾ ಕ್ಲಾಸ್ಗಳು ಸ್ಟಾರ್ಟ್ ಮಾಡಿದೀನಿ ಅಂತ ನನ್ನ ಗಮನಕ್ಕೆ ತಂದಿಲ್ಲ ಅವ್ರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.